ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಹಿತ ಶ್ರೀ ರಾಮಚಂದ್ರ ಪರಬ್ರಹ್ಮಣೇ ನಮಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ರಾಮಾಯಣದ ಮೊದಲ ಶ್ಲೋಕ. ಮೊದಲ ಶ್ಲೋಕದಲ್ಲಿ ಒಂದು ಶಬ್ದದ ಕುರಿತು ವಿವರಣೆ ನೀಡುತ್ತಾ ಇರತಕ್ಕಂಥದ್ದು. ವಾಲ್ಮೀಕಿಗಳು ತಮ್ಮನ್ನು ತಾವು ಕೇವಲ ತಪಸ್ವಿ ಎಂದು ಕರ್ಕೊಂಡಿದ್ದಾರೆ. ತಮ್ಮ ಪರಿಚಯ ಕೊಟ್ಟಿದ್ದು ತಪಸ್ವಿ ಅನ್ನೋ ಒಂದು ಶಬ್ದದ ಮೂಲಕವಾಗಿ. ತಪಸ್ವಿ ಅಂದ್ರೆ ಏನ್ ತಪಸ್ವಿ, ಎಂಥ ತಪಸ್ಸು ಅವರು ಮಾಡಿದ್ದು, ಯಾರು ಅವರನ್ನು ತಪಸ್ಸಿಗೆ ಹಚ್ಚಿದ್ದು, ಏನು ಸಂದರ್ಭ ಒದಗಿ ಬಂತು ಅಂಥದ್ದು ಎಂಬುದು ಕಳೆದ ಈ ಬಾರಿಯ ಮುಂದಿನ ಬಾರಿಯ ಪಾಠಗಳ ಸಾರಾಂಶ. ಕಳೆದ ಬಾರಿ ನೀವೆಲ್ಲ ಕೇಳಿದಿರಿ. ಒಂದು ದಿನ ಭ್ರಮೆ ಹರಿಯಿತು ರತ್ನಾಕರನಿಗೆ. ಬೇಡರ ಅಧಿಪತಿ, ಬೇಡರ ರಾಜ, ಆತ ಅನೇಕ ಅಕೃತ್ಯಗಳನ್ನ, ಪಾಪಗಳನ್ನ ಮಾಡ್ತಾ ಇದ್ದ, ದರೋಡೆಗಳನ್ನು ಮಾಡ್ತಾ ಇದ್ದ, ಹಾಗೂ ಹಣಕ್ಕಾಗಿ ಹತ್ಯೆಗಳನ್ನು ಮಾಡ್ತಾ ಇದ್ದ. ಒಂದು ದಿನ ಅವನಿಗೆ ಸತ್ಯ ದರ್ಶನವಾಯಿತು. ತನ್ನ ಪಾಪಕ್ಕೆ ಯಾರು ಭಾಗ್ಯಗಳಲ್ಲ, ತನ್ನ ದುಷ್ಕರ್ಮಗಳಿಗೆ ಯಾರು ಭಾಗ್ಯಗಳಲ್ಲ. ಹಾಗಂತ ಪಾಪದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿಗೆ ಅನೇಕರು ಭಾಗ್ಯಗಳಿದ್ದಾರೆ. ಹೆಂಡತಿ ಹೋದು, ಮಕ್ಕಳು ಹೋದು, ತಂದೆ ತಾಯಿಗಳು ಹೋದು, ಕುಟುಂಬ ಪರಿವಾರ ಹೋದು, ಇವರೆಲ್ಲ ತನ್ನ ಸಂಪತ್ತಿಗೆ ಫಲಭಾಗಿಗಳು. ಆದರೆ ಪಾಪಕ್ಕೆ ಯಾರು ಭಾಗಿಗಳಲ್ಲ ಎಂಬುದು ಗೊತ್ತಾದಾಗ ಅವನಿಗೆ ಸಂಸಾರ ಸಾಕು ಅನಿಸ್ತು, ತಪಸ್ಸು ಬೇಕು ಅಂತ ಅನಿಸ್ತು. ಹಾಗಾಗಿ ತಪಸ್ಸಿಗೋಸ್ಕರವಾಗಿ ಅಥವಾ ರಾಮನಿಗೋಸ್ಕರವಾಗಿ ಆತ ಮುಂದಾದ. ಅದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಂದರ್ಭ. ಅದು ನಿತ್ಯದಂತೆ ಅವನು ರಸ್ತೆ ಪಕ್ಕದಲ್ಲಿ ಕಾಯ್ತಾ ಇದ್ದ, ಯಾರು ಸಿಗ್ತಾರೆ ದಾರಿ ಹೋಗರು ದೋಚಬೇಕು ಅಂತ. ಆ ದಿನ ಸಿಕ್ಕಿದವರು ನಾರದರು. ನಾರದರನ್ನ ಲೂಟಿ ಮಾಡಲಿಕ್ಕೆ ಹೋದಾಗ ಸಿಕ್ಕಿದ್ದು ರಾಮನಾಮ. ಯಾಕೆಂದ್ರೆ ನಾರದರ ಬಳಿ ಬೇರೆ ಏನೂ ಇರಲಿಲ್ಲ. ನಾರದರ ಬಳಿ ಇದ್ದಿದ್ದು ಅದೇ ಭಗವನ್ ನಾಮ ಮಾತ್ರ ಹೊರತು ಬೇರೆ ಏನೂ ಇಲ್ಲ. ಹಿಂದಿಯ ಆ ಮಾತು ನೆನಪಾಗ್ತದೆ. ರಾಮನಾಮಕಿ ಲೂಟ್ ಹೇ, ಲೂಟ್ ಸಕೇತು ಲೂಟ್. ರಾಮನಾಮಕಿ ಲೂಟ್ ಹೇ, ಲೂಟ್ ಸಕೇತು ಲೂಟ್. ನಾರದರ ಭಾವ ಇದೇ ಇರಬೇಕು. ರತ್ನಾಕರ ಆ ದರೋಡೆಕೋರನಿಗೆ, ಬೇಡನಿಗೆ ಏನೇನಿದೆ ಎಲ್ಲ ಕೊಡು ಅಂತಂದಾಗ, ಆಯ್ತಪ್ಪ ಇರುವುದಿದೆ, ಯಾವುದು ರಾಮನಾಮ ಇರ್ತಕ್ಕಂಥದ್ದು ನನ್ನಲ್ಲಿ. ಲೂಟ್ ಸಕೇತೋ ಲೂಟ್, ಏನೇನಿದೆ ಸಾಧ್ಯ ಇದ್ರೆ ಲೂಟಿ ಮಾಡು. ಇದನ್ನೇ ಗಜಾನನ ಶರ್ಮರು ರಾಮಕಥೆ ಸಂದರ್ಭದಲ್ಲಿ ಕನ್ನಡದಲ್ಲಿ ಪದ್ಯ ರೂಪದಲ್ಲಿ ತಂದಿದ್ದಾರೆ. ರಾಮನಾಮ ಲೂಟಿಗಿದೆ, ಲೂಟಿ ಮಾಡಬಲ್ಲೆಯ. ರಾಮನಾಮ ಲೂಟಿಗಿದೆ. ಯಾರೂ ತಮ್ಮ ಸಂಪತ್ತನ್ನು ಲೂಟಿಗಿದೆ ಅಂತ ಘೋಷಣೆ ಮಾಡ್ಕೊಳ್ಳೋದಿಲ್ಲ. ಯಾರು ಮಾಡ್ಕೋತಾರೆ? ಸಂಪತ್ತಿದ್ರೆ ಅದನ್ನು ಜತನವಾಗಿ ಗೋಪ್ಯವಾಗಿ ಇಟ್ಕೊಳ್ತಾರೆ, ಯಾರಿಗೂ ಗೊತ್ತಾಗದೇ ಇರುವಂತೆ. ಅದು ಬಿಟ್ಟು ಈಗ ಕಳ್ಳರಿಗೂ ಗೊತ್ತಾಗುವಂತೆ, ಕಳ್ಳರಿಗೂ ತೋರಿಸಿ ಲೂಟಿ ಮಾಡೋದಾದ್ರೆ ಮಾಡು ಅಂತ ಹೇಳ್ಕೊತಾರೆ. ಯಾರು ಹೇಳ್ಕೊಳ್ಳೋದಿಲ್ಲ. ಮತ್ತೆ ಇದ್ಯಾಕೆ ಈ ಭಾವ ಅಂತಂದ್ರೆ, ಆ ರಾಮನಾಮದ ಸಂಪತ್ತು ಹೇಗಿದೆ ಅಂದ್ರೆ, ಕಳೆದಷ್ಟೂ ಬೆಳೆಯುವುದು, ಬೇಯಿಸಿದಷ್ಟು ಕೂಡುವುದು, ಸುಡದು, ಕೆಡದು, ಬಾಡದು, ಇಡಲು ಕಠಿಣವಾಗದು. ಸುಡದು, ಕೆಡದು, ಬಾಡದು, ಇಡಲು ಕಠಿಣವಾಗದು ಅಂಥದ್ದದು. ಕೇಳಿದರೆ ಪಾಲು ಕೊಡಲು ತುಸುವು ಕಡಿಮೆಯಾಗದು ಅಂಥದ್ದದು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃ ಭಾಜ್ಯಂ ನ ಚ ಭಾರಕಾರಿ. ಸಾಮಾನ್ಯವಾಗಿ ಲೋಕದಲ್ಲಿ ಕಾಣುವ ಸಂಪತ್ತೆಲ್ಲವೂ ಕೂಡ ಈ ದೋಷಗಳಿಂದ ಕೂಡಿರ್ತಕ್ಕಂಥದ್ದು. ಕಳ್ಳರು ಕದಿಬಹುದು, ಅಣ್ಣ ತಮ್ಮಂದರು ಪಾಲು ಕೇಳಬಹುದು, ರಾಜ ಅಥವಾ ಸರ್ಕಾರ ತೆರಿಗೆ ಹಾಕ್ಬೋದು. ರಕ್ಷಣೆ ಮಾಡೋದು ಬಹಳ ಕಷ್ಟದ ಕೆಲಸ, ಹೊತ್ಕೊಂಡು ಹೋಗೋಕೆ ಭಾರ. ಪ್ರಪಂಚದ ಸಂಪತ್ತೆಲ್ಲವೂ ಈ ರೀತಿಯಲ್ಲಿ ಇರತಕ್ಕಂಥದ್ದು, ವ್ಯಾವಹಾರಿಕ ಸಂಪತ್ತೆಲ್ಲವೂ ಹೀಗೆ ಇರತಕ್ಕಂಥದ್ದು. ಆದರೆ ರಾಮನಾಮವೆಂಬ ಸಂಪತ್ತು ಹೇಗಿದೆ ಅಂದ್ರೆ, ಅದೇ ಸುಡದು, ಕೆಡದು, ಬಾಡದು, ಇಡಲು ಕಠಿಣವಾಗದು, ಕಳೆದಷ್ಟೂ ಬೆಳೆಯುವುದು, ಬೇಯಿಸಿದಷ್ಟು ಕೂಡುವುದು. ರಾಮನಾಮವನ್ನು ನೀವು ಹಂಚಿದಂತೆ ಹಂಚಿದಂತೆ ನಿಮ್ಮಲ್ಲಿ ಅದು ಬೆಳೀತದೆ. ರಾಮನಾಮವನ್ನು ನೀವು ವಿನಿಯೋಗ ಮಾಡಿದಷ್ಟು ವೃದ್ಧಿ ಆಗ್ತದೆ ಹೊರತು ಸಾಮಾನ್ಯವಾದ ಲೋಕದ ಕರೆನ್ಸಿಯ ಹಾಗೆ ಅದು ಖರ್ಚಾಗಿ ಹೋಗುವಂಥದ್ದಲ್ಲ. ಹಾಗಾಗಿ ನಾರದರಿಗೆ ಈ ಭಾವ, ರಾಮನಾಮ ಲೂಟಿಗಿದೆ, ಲೂಟಿ ಮಾಡಬಲ್ಲೆಯ. ರಾಮನಾಮಕ್ಕೆ ಲೂಟ್ ಹೇ,
ಲೂಟ್ ಸಖೇತೋ ಲೂಟ್, ಕೋಟಿ ಧನವೂ ಸಾಟಿಯಲ್ಲ, ಕೋಟೆ ದಾಟಬಲ್ಲೆಯ. ಈ ರಾಮನಾಮಕ್ಕೆ ಕೋಟಿ ಧನವೂ ಕೂಡ ಸಾಟಿಯಲ್ಲ. ಅದೆಲ್ಲ ಆ ಸಂಪತ್ತಿಗೆ ದೋಷಗಳಿದೆ. ಕೋಟಿ ಧನಕ್ಕೆ ಅದು ಕಳ್ಳರ ಪಾಲಾಗುವಂತಹ ಸಾಧ್ಯತೆಗಳು, ಸರ್ಕಾರ ತೆರಿಗೆ ಹಾಕುವಂಥದ್ದು, ಅಣ್ಣ ತಮ್ಮಂದಿರು ಪಾಲು ಕೇಳುವಂಥದ್ದು, ಇಡಲು ಕಷ್ಟ, ಇದೆಲ್ಲ ದೋಷಗಳಿದೆ. ಹಾಗಾಗಿ ಕೋಟಿ ಧನವೂ ಕೂಡ ರಾಮನಾಮಕ್ಕೆ ಸಾಟಿಯಲ್ಲ. ಆದರೆ ಕೋಟೆ ದಾಟಬಲ್ಲೆಯ, ಕೋಟೆ ದಾಟಿ ಬರಬೇಕಾಗ್ತದೆ. ರತ್ನಾಕರ ಕೋಟೆ ದಾಟಿ ಬಂದ ನೋಡಿ. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಮನೆ, ಪರಿವಾರ, ಬಳಗ, ಅಲ್ಲಿಯ ಸುಖ, ಈ ಕೋಟೆಯನ್ನ, ಸಂಸಾರದ ಕೋಟೆಯನ್ನ ದಾಟಿ ಬಂದಿದ್ದಾನೆ ರತ್ನಾಕರ. ಹಾಗಾಗಿ ಅದಕ್ಕಿಂತ ಮೊದಲು ರತ್ನಾಕರನು ದಾಳಿ ಮಾಡಿದಾಗ ವಾಲ್ಮೀಕಿಗಳ ಈ ಭಾವ ಇದೆಯಲ್ಲ, ಕೋಟೆ ದಾಟಬಲ್ಲೆಯ, ಲೂಟಿ ಮಾಡಬಲ್ಲೆಯ, ಆ ಪ್ರಶ್ನೆ ತುಂಬಾ ಸೂಕ್ತವಾಗಿರತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಒಮ್ಮೆ ದೋಚಿ ಸುಮ್ಮನಾಗು, ಬಹಳ ತುಂಬ ಜೇನಿದೆ. ಒಮ್ಮೆ ದೋಚಿ ಸುಮ್ಮನಾಗು, ಬಹಳ ತುಂಬ ಜೇನಿದೆ. ಇಂಥದ್ದದು ಅಂತ ಒಂದೇ ಒಂದು ಸಾರಿ ನೀನು ಈ ಸಂಪತ್ತನ್ನು ಪಡ್ಕೊಂಡೆ ಅಂತ ಆದ್ರೆ ಜೀವಮಾನ ಪರ್ಯಂತಕ್ಕೆ ಬಂತದ್ದು. ಕೊನೆಯವರೆಗೂ, ಜೀವಮಾನ ಅಂದ್ರೆ ದೇಹಮಾನ ಅಲ್ಲ, ಜೀವಮಾನ ಅಂದ್ರೆ ಜೀವಭಾವ ಇರುವಲ್ಲಿಯವರೆಗೆ, ಮುಕ್ತಿಯವರೆಗೆ ಬರ್ತಕ್ಕಂಥ ಒಂದು ಸಂಪತ್ತು ಅದು. ಹಾಗಾಗಿ ಅನರ್ಘ್ಯ ಮೌಲ್ಯದೊಂದು ನಿಧಿ. ಎದೆಗಾರಿಕೆ ಇರಲು ಕದಿ, ಕದಿಯಲಿಕ್ಕೂ ಕೂಡ ಎದೆಗಾರಿಕೆ ಬೇಕು. ಸಾಮಾನ್ಯ ಕಳ್ಳ ಇದನ್ನು ಕದಿಯಲಾರ. ಇದನ್ನು ಕದಿಬೇಕಾದ್ರೆ ಎಂಥ ಎದೆಗಾರಿಕೆ ಅಂದ್ರೆ ಮತ್ತೆ ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಆ ಒಂದು ನಿಧಿಗೋಸ್ಕರವಾಗಿ, ಆ ಒಂದು ಸಂಪತ್ತಿಗೋಸ್ಕರವಾಗಿ ಸಮಸ್ತವನ್ನು ತ್ಯಾಗ ಮಾಡ್ತೇನೆ ಎಂಬ ಎದೆಗಾರಿಕೆ ಇದ್ದರೆ ಆ ರಾಮನಾಮದ ನಿಧಿ ಅಂತಹವನದ್ದಾಗ್ತದೆ. ಹಾಗಾಗಿ ರಾಮನಾಮ ದೋಚಿಬಿಡು, ಚರಮ ಸುಖವ ಬಾಚಿಬಿಡು. ರಾಮನಾಮವನ್ನು ದೋಚಿದೆ ಆದರೆ ಚರಮ ಸುಖ, ಕೊಟ್ಟ ಕೊನೆಯ ಸುಖ ನಿನ್ನದು. ಲೂಟಿ ಮಾಡಿ ರಾಮನಾಮ ಸಂಸಾರವ ದಾಟಿಬಿಡು ಎಂಬುದು ನಾರದರ ಉಪದೇಶ ರತ್ನಾಕರನಿಗೆ. ಹಾಗಾಗಿ ರತ್ನಾಕರ ಮನೆಗೆ ಹೋಗಿ, ಆವರೆಗೆ ಮನೆಯವರು ಪರೀಕ್ಷೆ ಮಾಡಿದ್ದಾರೆ ರತ್ನಾಕರನನ್ನ, ಅವನೊಂದು ಪರೀಕ್ಷೆ ಮಾಡಿದ. ತಗೊಳ್ತೀರಾ ಪಾಪದಲ್ಲಿ ಪಾದನ್ನು? ಯಾರಿಗೂ ಬೇಡ. ಹಾಗಿದ್ರೆ ಸರಿ, ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಯಾಕೆಂದ್ರೆ ಇಷ್ಟು ಪಾಪವನ್ನು ನಾನು ಪರಿಹಾರ ಮಾಡ್ಕೋಬೇಕಲ್ಲ. ಮಾಡಿದ ಪಾಪವೇ ಬಹಳ ದೊಡ್ಡದಿದೆ. ಈ ಪಾಪವನ್ನು ಪರಿಹಾರ ಮಾಡ್ಕೋಬೇಕು. ಮತ್ತೆ ಪಾಪ ಮಾಡುವಂತ ಪರಿಸ್ಥಿತಿ ಇಲ್ಲವೇ ಇಲ್ಲ. ಹಾಗಾಗಿ ನಿಮ್ಮ ದಾರಿ ನಿನಗೆ, ನಿಮಗೆ, ನನ್ನ ದಾರಿ ನನಗೆ ಎಂಬಂತೆ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ಆದರೆ ಅದೇ ಭಾವದಲ್ಲಿ ಮನೆಯಿಂದ ಹೊರಟು ಬಂದ್ಬಿಡ್ತಾನೆ ರತ್ನಾಕರ. ತಪಸ್ಸಿಗೆ ಕೂತ್ಕೊಂಡ. ಬಂದು ಅಂದ್ರೆ ಮರಳಿ ಬಂದ ಬಳಿಕ ನಾರದರು ಒಂದು ಮಂತ್ರೋಪದೇಶ ಮಾಡ್ತಾರೆ, ಮರ ಮಂತ್ರ. ಯಾಕೆಂದ್ರೆ ಮರ ಗೊತ್ತು ಅವನಿಗೆ, ರಾಮ ಗೊತ್ತಿಲ್ಲ. ಹಾಗಾಗಿ ಮರ ಎಂಬ 2 ಅಕ್ಷರವನ್ನು ಉಪದೇಶ ಮಾಡ್ತಾರೆ. ನೋಡಿ ಎಷ್ಟು ಸ್ವಾರಸ್ಯವಾಗಿದೆ. ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ರಾಮ ಅಂತ ಅನ್ಲಿಕ್ಕೆ ಬರೋದಿಲ್ಲ ಅಂತ. ಒಮ್ಮೆ ರಾಮ ಅಂತ ಅಂದ್ಬಿಟ್ರೆ ಅದು ಏನೇನೋ ಆಗ್ಬಿಡ್ತದಂತೆ. ರಾ ಎನ್ನುವಾಗ ಬಾಯಿ ತೆರೀಲೇಬೇಕು, ಮಾ ಎನ್ನುವಾಗ ಬಾಯಿ ಮುಚ್ಚಲೇಬೇಕು. ರಾ ಎನ್ನುವಾಗ ಬಾಯಿ ತೆರೆದ್ರೆ ಒಳಗಿನ ಪಾಪ ಎಲ್ಲ ಹೊರಗೆ. ಮಾ ಎನ್ನುವಾಗ ಬಾಯಿ ಮುಚ್ಚಿದ್ರೆ ಅದು ಕವಾಟ, ಅದು ಭದ್ರವಾಗಿರ್ತಕ್ಕಂಥ ಬಾಗಿಲು, ಅದು ಬೀಗ ಅದು. ಹಾಗಾಗಿ ಹೊರಬಿದ್ದ ಪಾಪಗಳು ಯಾವುದು ಕೂಡ ಮತ್ತೆ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಇಂಥದ್ದದು. ಆದರೆ ಒಂದು ಬಾರಿಯೂ ಕೂಡ ಹೇಳಲಿಕ್ಕೆ ಅವನಿಗೆ ಬರೋದಿಲ್ಲ. ಸಂಸ್ಕಾರ ಅಷ್ಟು ಹಾಳಾಗಿದೆ, ನಾಲಿಗೆ ಅಷ್ಟು ದಪ್ಪವಾಗಿದೆ. ಹಾಗಾಗಿ ವಾಲ್ಮೀಕಿಗಳು ಹಿಂದೂ ಮುಂದಾದ ಬದುಕಿನ, ಹಿಂದೂ ಮುಂದಾದ ಮನಸ್ಸಿನ ರತ್ನಾಕರನಿಗೆ ಹಿಂದೂ ಮುಂದಾಗಿ ರಾಮನಾಮವನ್ನು ಉಪದೇಶ ಮಾಡ್ತಾರೆ. ಮರ ಎಂಬುದಾಗಿ ಉಪದೇಶ ಮಾಡಿದರೆ ಅದನ್ನೇ ಸಾಧನೆ ಮಾಡ್ತಾ ಕೂತ್ಕೊಂಡ. ಮರ 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 ಅದನ್ನೇ ಜಪ ಮಾಡ್ತಾ ಕೂತ್ಕೊಂಡವನಿಗೆ ಯಾವುದೂ ಗೊತ್ತಾಗಲೇ ಇಲ್ಲ. ನಾರದರು ಹೊರಟು ಹೋಗಿದ್ದು ಕೂಡ ಗೊತ್ತಾಗಲಿಲ್ಲ. ಇಲ್ದಿದ್ರೆ ಇರಿ, ನಿಲ್ಲಿ, ಜೊತೆಗಿರಿ ಅಂತ ಹೇಳ್ತಿದ್ನೋ ಏನೋ. ಅವಕಾಶವೇ ಇಲ್ಲ. ನಾರದರಿಗೆ ಹೋಗಿ ಬರ್ತೇನೆ ಅಂತ ಹೇಳಲಿಕ್ಕೂ ಅವಕಾಶ ಇಲ್ಲ, ಹೋಗಿ ಬನ್ನಿ ಅಂತ ಹೇಳಲಿಕ್ಕೆ ರತ್ನಾಕರನಿಗೂ ಅವಕಾಶ ಇಲ್ಲ. ಯಾಕೆಂದ್ರೆ ತನ್ಮಯತೆ ಆವರಿಸಿದೆ, ಏಕಾಗ್ರತೆ ಆವರಿಸಿದೆ. ಇದು ಕೀಲಿಕೈ. ಏಕಾಗ್ರತೆ ಒಂದಿದ್ರೆ, ತನ್ಮಯತೆ ಬಂದಿದ್ರೆ ಎಂಥ ಸಾಧನೆ ಬೇಕಾದ್ರೂ ಮಾಡ್ಬೋದು.
ಲೌಕಿಕವಾದ ಸಾಧನೆಗೂ ಏಕಾಗ್ರತೆ ತುಂಬಾ ಅವಶ್ಯ. ಈಗ ವಿದ್ಯಾರ್ಥಿಗಳು ನೀವು ಪಾಠ ಕೇಳ್ತಾ ಇದ್ದೀರಿ, ನೀವು ಏಕಾಗ್ರತೆಯಿಂದ ಈ ಪಾಠ ಕೇಳದೇ ಇದ್ರೆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಕ್ಕೆ ನಿಮಗೆ ಗೊತ್ತಾಗದೇ ಇರ್ಬೋದು, ಈ ಪಾಠ ನಿಮ್ಗೆ ಅರ್ಥ ಆಗದೇ ಇರ್ಬೋದು. ಅಥವಾ ಪರೀಕ್ಷೆಗೋಸ್ಕರ ಓದ್ತಾ ಇರ್ತೀರಿ, ನೀವು ಏಕಾಗ್ರತೆ ಇಲ್ಲದೆ ಇದ್ರೆ, ತನ್ಮಯತೆ ಇಲ್ಲದೆ ಇದ್ರೆ, ಲಕ್ಷ್ಯ ದೃಷ್ಟಿ ಅತ್ತ ಇತ್ತ ಹೋಗ್ತಾ ಇದ್ರೆ ನಿಮ್ಗೆ ಏನು ಓದ್ತೀರಿ, ನೀವು ಏನು ಅರ್ಥ ಆಗ್ತದೆ, ನಮಗೆ ಏನು ನೆನಪಿರ್ತದೆ, ಏನು ಬರಿತೀರಿ ಪರೀಕ್ಷೆಯಲ್ಲಿ. ಇಲ್ಲಿಂದ ಆರಂಭ ಮಾಡಿ. ಪ್ರತಿಯೊಂದಕ್ಕೂ ಏಕಾಗ್ರತೆ ಬೇಕು. ಒಲೆಯ ಮೇಲೆ ಹಾಲಿಟ್ರೆ ಏಕಾಗ್ರತೆ ಬೇಕು ಹಾಲಿನ ಕಡೆಗೆ. ಇಲ್ಲದೆ ಇದ್ರೆ ಹಾಲು ಉಕ್ಕಿ ಹರಿದು ಹೋಗ್ತದೆ, ಚೆಲ್ಲಿ ಹೋಗ್ತದೆ. ಸಣ್ಣ ಸಣ್ಣ ಸಂಗತಿಗಳು ಗಮನ ಬೇಕಾಗ್ತದೆ ಆ ಕಡೆಗೆ. ಗಮನ ಇಲ್ಲದೆ ಇದ್ರೆ, ಗಮನ ಒಂದು ಕಡೆ ಇಲ್ಲದೆ ಇದ್ರೆ ಯಾವ ಕೆಲಸವನ್ನು ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಪರತತ್ವವನ್ನು, ಪರಂಜ್ಯೋತಿಯನ್ನು, ಪರಮಪುರುಷನನ್ನು ಒಲಿಸಬೇಕು ಅಂದ್ರೆ ಏಕಾಗ್ರತೆ ಇಲ್ಲದೆ ಹೇಗಾಗ್ತದೆ? ಅದಿತ್ತು ಅವನಿಗೆ. ಎಂಥ ಕಳ್ಳನಾದ್ರೇನು, ಎಂಥ ಕೊಲೆಗಡಕನಾದ್ರೇನು, ಪಾತಕಿ ಆದ್ರೇನು, ಇದು ಒಂದಿದ್ರೆ ಉದ್ಧಾರ ಆಗ್ಲಿಕ್ಕೆ ಸಾಕದು. ಹಾಗಾಗಿ ಅವನಲ್ಲಿ 1000 ಇಲ್ಲೇ ಇರ್ಬೋದು, ರತ್ನಾಕರನಲ್ಲಿ ಇದೊಂದಿತ್ತು. ನಾಲಿಗೆ ತಿರುಗದೇ ಇರ್ಬೋದು ರಾಮ ಅಂತ ಅನ್ಲಿಕ್ಕೆ, ಆದ್ರೆ ಮನಸ್ಸಿಗೆ ಆ ತನ್ಮಯತೆ, ಏಕಾಗ್ರತೆ ಅನ್ನೋದಿತ್ತು. ಹಾಗಾಗಿ ಅದು ದ್ವಾರವನ್ನು ತೆರೆಯುವಂಥದ್ದು, ದಾರಿಯನ್ನು ತೋರುವಂಥದ್ದು. ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟ. ಹಾಗಾಗಿ ಮತ್ತೆಲ್ಲ ಮರೆಯಿತು. ನಿಮಿಷಗಳು ಗಂಟೆಗಳಾದವು. ಗಂಟೆ ಹೊತ್ತಾಯಿತು, ಹೊತ್ತು ದಿನ ಆಯಿತು, ದಿನಗಳು ವಾರಗಳಾದವು. ಅಲ್ಲಿ ಮನೆಯಲ್ಲಿ, ರತ್ನಾಕರನ ಮನೆಯಲ್ಲಿ ತಳಮಳ ಆರಂಭ ಆಯಿತು. ಎದ್ದು ಹೋದ, ಏನು ಅನಿಸಿರ್ಲಿಲ್ಲ ಮನೆಯವರಿಗೆ. ಹೋಗ್ತಾನೆ ಬರ್ತಾನೆ, ಹೋಗೋದು ಬರೋದು ಇದ್ದೇ ಇದೆಯಲ್ಲ ಪ್ರತಿನಿತ್ಯವೂ ಕೂಡ. ಹಾಗಾಗಿ ಯಾರೂ ಏನೂ ತಲೆ ಕಟ್ಸ್ಕೊಂಡಿರ್ಲಿಲ್ಲ. ಆದ್ರೆ ಸಾಯಂಕಾಲವಾದ್ರೂ ಬರದೇ ಇದ್ದಾಗ ಏನು ಬರ್ಲಿಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ. ಬೇಜಾರಾಗಿರ್ಬೋದು, ಇರ್ತಾನೆ ಎಲ್ಲೋ ಹೊರಗಡೆಗೆ, ಬೆಳಗ್ಗೆ ಬರ್ತಾನೆ. ಸಾಯಂಕಾಲವಾದ್ರೂ ಬರಲಿಲ್ಲ, ಬೆಳಗಾದ್ರೂ ಬರಲಿಲ್ಲ, ಮತ್ತೆ ಸಾಯಂಕಾಲವಾದ್ರೂ ಬರಲಿಲ್ಲ. ಆಗ ಮನೆಯವರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಆತಂಕ. ಏನಾಯ್ತು ಇವನಿಗೆ? ಆತಂಕ ಅವನಿಗೇನಾಯ್ತು ಅನ್ನೋದಕ್ಕಿಂತ ತಮ್ಮ ಕಥೆಯನ್ನು ಮುಂದೆ ಅನ್ನೋದಿದೆಯಲ್ಲ ಬಹಳ ಮುಖ್ಯವಾದ್ದು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಉಪನಿಷತ್ತು ಹೇಳ್ತದೆ. ಹಣಕ್ಕಾಗಿ ಹಣ ಪ್ರಿಯವಲ್ಲ, ನಮಗಾಗಿ ಹಣ ಪ್ರಿಯ. ಹೆಂಡತಿಗಾಗಿ ಹೆಂಡತಿ ಪ್ರಿಯವಲ್ಲ, ನಮಗಾಗಿ ಹೆಂಡತಿ ಪ್ರಿಯ. ಮಕ್ಕಳಿಗಾಗಿ ಮಕ್ಕಳು ಪ್ರಿಯರಲ್ಲ, ನಮಗಾಗಿ ಮಕ್ಕಳು ಪ್ರಿಯ. ಆತ್ಮನಸ್ತು ಕಾಮಾಯ, ತನಗೋಸ್ಕರವಾಗಿ. ಹಾಗಾಗಿ ಆ ಆತಂಕದ ಮೂಲ ಅವರ ಭವಿಷ್ಯ ಅಂತ. ಏನಾದ ಇವನು, ಯಾಕೆ ಹಿಂದಿರುಗಿ ಬರಲಿಲ್ಲ, ಏನ್ ಸಂದರ್ಭ ಹುಡುಕಿಕೊಂಡು ಹೊರಟರು. ತಂದೆ ತಾಯಿ, ಹೆಂಡತಿ, ಮಕ್ಕಳು, ಹತ್ತಿರದ ಬಂಧು ಬಾಂಧವರು, ಬಳಗ, ಪರಿವಾರ, ಬೇಡರ ಬಳಗವೆಲ್ಲವೂ ಕೂಡ ಹೊರಟಿತ್ತು ಕಾಡಿನಲ್ಲಿ ರತ್ನಾಕರನನ್ನು ಹುಡುಕಿಕೊಂಡು. ಇಲ್ಲಿ ಹುಡುಕಿದ್ರು ಇಲ್ಲ ಇವನು. ಸಾಮಾನ್ಯವಾಗಿ ಇರುವ ಯಾವ ಸ್ಥಳದಲ್ಲಿ ಕೂಡ ಇಲ್ಲ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಇರಬಹುದು ಅಲ್ಲೆಲ್ಲ ಹುಡುಕ್ತಾರೆ, ಎಲ್ಲಿಯೂ ಇಲ್ಲ. ಮತ್ತು ಆತಂಕ ಆಯ್ತು. ಹೇಳಿದ್ರೆ ಏನಾಯ್ತು, ಕ್ಷೇಮವಾಗಿದ್ದಾನೋ ಇಲ್ವೋ? ಕಳ್ಳರ ಗುರುವನ್ನು, ದೊಡ್ಡ ಕಳ್ಳರ ಗುರು ಯಾರಾದ್ರೂ ಆಕ್ರಮಣ ಮಾಡಿ ಕೊಂದು ಹಾಕಿರ್ಬೋದಾ? ಏನಾಗಿರ್ಬೋದು? ಹತ್ಯೆ ಮಾಡುವವರಿಗೆ ಹತ್ಯೆ ಭಯ ಯಾವಾಗಲೂ ಇರ್ತದೆ, ಕಳ್ಳರಿಗೆ ಕಳ್ಳತನದ ಭಯ ಯಾವಾಗಲೂ ಇರುತ್ತದೆ. ಹಾಗೆ ಆತಂಕಗಳು ಏರ್ಪಟ್ಟವು, ಹುಡುಕಾಟ ಮುಂದುವರಿಯಿತು. ಹುಡುಕಿ 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 ಕೊನೆಯಲ್ಲಿ ನೋಡಿದ್ರೆ ರತ್ನಾಕರನ್ ಹೋದಲ್ಲೋ ಗೊತ್ತಿಲ್ಲ, ಅಂಥವನೇ ಒಬ್ಬ ಮೂಲೆ ಸೇರಿ ಕೂತ್ಕೊಂಡಿದ್ದಾನೆ. ಅಲುಗಾಡ್ತಾ ಇಲ್ಲ, ಕಣ್ ತೆರಿತಾ ಇಲ್ಲ, ಅತ್ತ ಇತ್ತ ನೋಡ್ತಾ ಇಲ್ಲ. ಒಂದು ಮೂಲೆ ಸೇರಿ, ಮೂಲ ಎರಡು ಬಹಳ ಹತ್ತಿರ ನೋಡಿ. ನಾವೆಲ್ಲರೂ ಮೂಲೆಯನ್ನೇ ಸೇರಬೇಕು. ಮೂಲೆ ಏನಂದ್ರೆ ಮೂಲವನ್ನು, ನಮ್ಮೆಲ್ಲರ ನಮ್ಮ ಬದುಕಿನ ಮೂಲೆ ಏನಿದೆ, ಸೃಷ್ಟಿಯ ಮೂಲೆ ಏನಿದೆ, ಅದನ್ನೇ ಸೇರ್ಬೇಕಾಗಿರ್ತಕ್ಕಂಥದ್ದು. ಇವನು ಹಾಗೆ ಮೂಲವನ್ನು ಸೇರಿ ನಿಶಬ್ದವಾಗಿ ಕೂತ್ಕೊಂಡಿದ್ದಾನೆ, ನಿಶ್ಚಲನಾಗಿ ಕೂತ್ಕೊಂಡಿದ್ದಾನೆ. ಯಾವುದೇ ಸ್ಪಂದ ಇಲ್ಲ, ಚಲನವಲನ ಇಲ್ಲ. ಬಂದರು.
ಬಲ್ಕಲಾಜನ ಧಾರಿ ಅಂದರೆ ನಾರು ಬಟ್ಟೆಯನ್ನು ಹುಟ್ಟಿದ್ದಾನೆ, ದರ್ಬೆಯನ್ನು ಹತ್ಕೊಂಡಿದ್ದಾನೆ. ಇವನು ಹೌದೋ ಅಲ್ವೋ ಎಂಬುದೇ ದೊಡ್ಡ ಪ್ರಶ್ನೆ. ಮೊದಲು ಅಲ್ಲವೆಂತೆ ಅನಿಸ್ಬಿಡ್ತೆ ಅವರಿಗೆ. ಯಾಕೆಂದ್ರೆ ನಾಯಂ ಮದೀಯಶ್ಯವರಹ ವೇಷ ಭಾಷಣ ಭೀಷಣ. ಇವನು ನಮ್ಮ ರತ್ನಾಕರ ಅಲ್ಲ, ನಮ್ಮ ಬೇಡರ ದ್ವಾರ ಅಲ್ಲ. ಯಾಕಲ್ಲ ಅಂದ್ರೆ ಅವನು ಹೇಗಿದ್ದಾನ, ವೇಷ ಭಾಷಣ ಭೀಷಣ. ಅವನ ವೇಷವೂ ಭೀಷಣ, ಅವನ ಭಾಷಣ, ಅವನ ಮಾತು ಕೂಡ ಭೀಷಣವೇ. ಅವನು ಸೌಮ್ಯ ಅಲ್ಲ, ಶಾಂತ ಅಲ್ಲ, ಮೃದು ಅಲ್ಲ, ಕೋಮಲ ಅಲ್ಲ. ಅವನು ಕಠಿಣ, ಕಲ್ಲಿನಂತೆ, ಕಬ್ಬಿಣದಂತೆ. ಮನಸ್ಸು ಹಾಗೆ, ಮಾತು ಹಾಗೆ, ವೇಷವೂ ಕೂಡ ಹಾಗೆ. ಅವನ ಉಡುಗೆ ತೊಡುಗೆ, ಅವನ ಅಲಂಕರಣಗಳು ಎಲ್ಲ ಎಂಥದ್ದು ಅಂದ್ರೆ ಅಂಗುಲಿಮಾಲನ ಕತೆ ಕೇಳ್ತೇವ್ರೆ ನಾವು. ಅಂಗುಲಿಮಾಲ ಬೆರಳುಗಳ ಮಾಲೆ ಹಾಕೊಂಡಿದ್ದ ಕೊರಳಲ್ಲಿ, ಕೊರಳಿಗೆ ಬೆರಳಿನ ಮಾಲೆ. ಏನು ಬೆರಳು ಅಂದ್ರೆ ಅವನು ಯಾರ್ಯಾರನ್ನು ಕೊಂದಿದ್ದಾನೆ ಮೊದಲು ಅಂಥವ್ರಲ್ಲಿ ಬಹುಶಃ ಸೆಲೆಕ್ಟೆಡ್ ಕೆಲವು ಜನರ ಬೆರಳನ್ನು ಕತ್ತರಿಸಿ ಅದನ್ನು ಮಾಲೆ ಮಾಡಿ ಹಾಕೊಂಡಿದ್ದಾನೆ. ಅವನಿಗದು ಸೌಂದರ್ಯ, ಶೋಭೆ, ಅವನಿಗೆ ಭೂಷಣ ಅದು. ಆದರೆ ಉಳಿದವರಿಗೆ ಭೀಷಣ ಅದು, ಭಯಂಕರ ಅದು. ವಿರಾಧನ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಕಾಡಿನಲ್ಲಿ ವಿರಾಧ ಸಿಗ್ತಾನಲ್ಲ ರಾಮಲಕ್ಷ್ಮಣರಿಗೆ, ಸೀತೆಗೆ. ಹೇಗಿದ್ದ ಅಂದ್ರೆ ಎಂತ ಭಯಂಕರವಾಗಿದ್ದ. ಅವನ ಮೈಗೆ ಹಚ್ಕೊಂಡಿದ್ದೇನನ್ನೊಂದು ಹಚ್ಕೊಂಡಿದ್ದು ಅನ್ಕೊಂಡು ಹತ್ಕೊಂಡಿದ್ದದು ಅಂತ. ಏನು ಅಂದ್ರೆ ರಕ್ತ, ವಸೆ, ಮಾಂಸ ಇದು ಮೈಗೆಲ್ಲ ಹತ್ತಿತ್ತು. ಕೈಲು ಶೂಲ, ಶೂಲದ ತುದಿಯಲ್ಲಿ ಸಿಂಹ, ಇದು ಆನೆ, ಇಂಥದ್ದನ್ನೆಲ್ಲ ಚುಚ್ಕೊಂಡಿದ್ದಾನೆ. ಅದೆಲ್ಲ ಅಲಂಕಾರ ಅಂತ. ದುರ್ಗಂಧ ಅಷ್ಟು ದೂರ ಬರ್ತಾ ಇದೆ, ಅವನಿಗೂ ಸುಗಂಧ ಅದು. ಹಾಗೆ ಈ ಬೇಡನ ಮಾಮೂಲಿ ವೇಷ ಹೇಗೆ ಅಂದ್ರೆ ನೋಡಿದ ಕೂಡಲೇ ಎದೆ ಝಲ್ಲನ್ನಬೇಕು, ಹೆಜ್ಜೆ ಹಿಂದಿಡಬೇಕು, ಕಣ್ಣೊಂದ್ಸತಿ ಮುಚ್ಚಬೇಕು. ಹಾಗಿತ್ತು ಅವನ ರೂಪ, ಅವನ ವೇಷ. ಇದು ನೋಡಿದ್ರೆ ಒಳ್ಳೆ ತಪಸ್ವಿಗಳ ವೇಷ, ಮುನಿಗಳ ವೇಷ. ನೋಡಿದ ಕೂಡಲೇ ಸಮಾಧಾನವಾಗುವಂತೆ ಇದೆ. ಹಾಗಾಗಿ ವೇಷ ಹಾಗಿಲ್ಲ. ಇನ್ನು ಅವನು ಯಾರಾದ್ರೂ ಹತ್ತಿರ ಬಂದ್ರೆ ಪ್ರತಿಕ್ರಿಯೆ ಒಂದು ಉಂಟೆ ಅವನದ್ದು. ಸುಮ್ಮನೆ ಕೂತ್ಕೊಳ್ಳೋದು ಅಂತೆಲ್ಲ ಇಲ್ಲವೇ ಇಲ್ಲ. ಆ ಪ್ರತಿಕ್ರಿಯೆ ಯಾವಾಗಲೂ ಭೀಷಣವೇ. ಅದು ಮನೆಯವರು ಇರ್ಬೋದು, ಬೇರೆಯವರು ಇರ್ಬೋದು. ಅವನ ಪ್ರತಿಕ್ರಿಯೆ ಅಂದ್ರೆ ಅದು ಅಭ್ಯಾಸವೇ ಹಾಗಾಗ್ಬಿಟ್ಟಿದೆಯಲ್ಲ. ಹಾಗಾಗಿ ಅಭ್ಯಾಸವೇ ಆದಾಗ, ಈಗ ಉದಾಹರಣೆಗೆ ನಾವು ಈಗ ಯುದ್ಧ ವಿದ್ಯೆ ಅಭ್ಯಾಸ ಮಾಡುವವರ ಕೈ ಕಲ್ಲಿನಂತೆ, ಕಬ್ಬಿಣದಂತೆ ಗಟ್ಟಿಯಾಗಿರ್ತದೆ. ಅದು ಗಟ್ಟಿ ಆದ್ಮೇಲೆ ಮೃದುವಾದ ವಸ್ತುವನ್ನು ಕೂಡ ಹಿಡ್ಕೊಳ್ಬೇಕಾದ್ರೆ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಅವರಂತ. ವಜ್ರಮುಷ್ಟಿ ಪ್ರಯೋಗವಾಗ್ತದೆ ಅಲ್ಲಿ, ಅದಕ್ಕೆ ಭೇದ ಭಾವ ಅಂತ ಇಲ್ಲ ಆಮೇಲೆ ಅಂತ. ಹಾಗೆ ಅವನ ಪ್ರತಿಕ್ರಿಯೆ ಹಾಗೆ, ಮಾತಾಡೋ ಕ್ರಮವೇ ಹಾಗೆ, ಭಯಂಕರವೇ ಅದು. ಈಗ ನೋಡ್ರಿ ಅದೇನು ಇಲ್ವಲ್ಲ. ಹಾಗಾಗಿ ನಾಯಂ ಮದೀಯಶ್ಚ ವರಹ ವೇಷ ಭಾಷಣ ಭೀಷಣ. ಮೊದಲ ಭಾವ ಹಾಗೆ ಬಂದಿದ್ದು, ನಿಜಕ್ಕೂ ಹೋದು. ಅವನಲ್ವೇ ಇಲ್ಲ. ಆ ರತ್ನಾಕರ ಅದು ಬೇರೆ ಜನ್ಮ. ಈ ರತ್ನಾಕರನೂ ಅಲ್ಲ ಅದೀಗ. ಯಾಕೆಂದ್ರೆ ಏನು ಉಳಿದಿಲ್ಲ. ರತ್ನಾಕರ ಎನ್ನುವಾಗ ಜೀವನದಲ್ಲಿ ಏನೇನಿತ್ತು ಅದು ಯಾವುದೂ ಉಳಿದಿಲ್ಲ, ಎಲ್ಲ ಕಳ್ಕೊಂಡಿದ್ದಾನೆ. ಹಾಗಾಗಿ ಜನ್ಮವೇ ಬೇರೆ, ಅವನಲ್ಲ ಇವನು. ನಾಯಂ ಮದೀಯ. ಒಂದ್ಸರಿ ಹೌದು ಅಂತ ಅನಿಸ್ತಂತೆ ಅವರಿಗೆ. ಯಾಕೆಂದ್ರೆ ಆಕೃತಿ ಈಗೇನು ಬಹಳ ದಿನಗಳೇನಾಗಿಲ್ಲ. ಹಾಗಾಗಿ ಉದ್ದ, ಅಗಲ, ದಪ್ಪ, ಚರ್ಮದ ಬಣ್ಣ ಅಥವಾ ಮುಖ, ಮೂಗು, ಮತ್ತು ಒಂದು ಸೆಳೆತ ಇದೆಯಲ್ಲ, ಒಂದು ಮೋಹ ಅವರ ಮಧ್ಯೆ ಇದೆಯಲ್ಲ, ಇದೆಲ್ಲ ಹಾಗೆ ಇದೆ. ನೋಡಿದ ಕೂಡಲೇ ಒಂದು ಮಾತಾಡಿಸುವಾಗ ಆಗ್ತದಲ್ಲ ಅವರಿಗೆ ಅಂತ. ಹಾಗಾಗಿ ಅಯಮೇವ ಮದೀಯ ಸ್ಯಾತ್ ಇದ್ರೂ ಇರ್ಬೋದು ಇವನೇ ಅವನು ಅಂದ್ರೆ ಗುರುತಿಸಲಿಕ್ಕೆ ಕಷ್ಟವಾಯಿತು. ಅಷ್ಟೇ ಸಮಯದಲ್ಲಿ ಎಷ್ಟು ಬದಲಾಗಿದ್ದ ಅಂದ್ರೆ ಅವನದೇ ಮಕ್ಕಳಿಗೆ, ಅವನದೇ ಹೆಂಡತಿಗೆ, ಅವನದೇ ತಂದೆ ತಾಯಿಗೆ ಅವನು ಗುರ್ಸೋದು ಕೂಡ ಕಷ್ಟ ಆಗಿಬಿಡುತ್ತೆ. ಹಾಳಾದ್ರೂ ಹಾಗೆ, ಒಳ್ಳೇದಾದ್ರೂ ಕೂಡ ಹಾಗೆ. ಆ ಬದಲಾವಣೆ ಗುರ್ಸೋದು ಕಷ್ಟ ಆಗುವಂತೆ ಮಾಡ್ತೇವೆ. ನಾವು ಹಾಗೆ ಬದಲಾಗಬೇಕು. ಬದಲಾದ್ರೆ ಗುರ್ಸೋದು ಕೂಡ ಕಷ್ಟವಾಗುವಂಥದ್ದು. ಎಲ್ಲ ಮಾತಾಡಿಕೊಂಡು ಇವನೇ ಇರಬಹುದು ಅಂತ ಒಂದು ತೀರ್ಮಾನಕ್ಕೆ ಬಂದರು, ಒಂದು ಅಭಿಪ್ರಾಯಕ್ಕೆ ಬಂದರು. ಬಂದ ಮೇಲೆ ಸಾಮೂಹಿಕ ಪ್ರಯತ್ನ ಆರಂಭ ಆಯಿತು. ಏನು ಸಾಮೂಹಿಕ ಪ್ರಯತ್ನ? ರತ್ನಾಕರನ ತಪಸ್ಸನ್ನು ಭಂಗಗೊಳಿಸಿ ಮರಳಿ ಮನೆಗೊಯ್ಯುವ ಪ್ರಯತ್ನ. ಉದ್ದೇಶವೇ ಅದು. ಯಾಕೆ ಅಂದರೆ ಚಿನ್ನದ ಮೊಟ್ಟೆ ಇಡುವ ಬಾತುಕೋಳಿ ಅದು.
ಅವನು ದಿನವೂ ಮನೆಗೆ ತಂದು ತಂದು ಹಾಕ್ತಾನಳ ಸಂಪತ್ತಿನ ರಾಶಿಯನ್ನು. ಅದರಿಂದ ಇವರ ಮೃಷ್ಟಾನ್ನ, ಅದರಿಂದ ಇವರ ಪೀತಾಂಬರ, ಅದರಿಂದ ಇವರ ಸ್ವರ್ಣಾಭರಣಗಳು, ಮುತ್ತು ರತ್ನಗಳು, ಇವರ ಅರಮನೆ ಅಂತ ಮನೆ. ಈ ವೈಭವವೆಲ್ಲ ಎಲ್ಲಿಂದ ಅಂದರೆ ಆ ಒಂದು ಚಿನ್ನದ ಮಟ್ಟ ಇಡೋ ಬಾತುಕೋಳಿ ಇದೆಯಲ್ಲ, ರತ್ನಾಕರ, ಆತರಿಂದ. ಹಾಗಾಗಿ ಆತನ ಮೇಲೆ ಅಷ್ಟೆಲ್ಲ ಪ್ರೀತಿ. ಆತ್ಮನುಸ್ತುತಾನಾಯ ಸರ್ವಂತು ಅಂತ ಹೇಳ್ತಾರೆ. ತಮ್ಮ ಸುಖ ಅವನ ಅಧೀನ, ಅವನ ಸಾಮರ್ಥ್ಯ, ಭಯಂಕರ ಸಾಮರ್ಥ್ಯ ಇತ್ತಲ್ಲ. ಪ್ರತಿನಿತ್ಯವೂ ಕೂಡ ದೋಷಕೊಂಡು ತರ್ತಾ ಇದ್ನಲ್ಲ, ಯಾರು ಮಾಡಬಲ್ಲರು ಆ ಕೆಲಸವನ್ನು. ಹಾಗಾಗಿ ಏನಾದರೂ ಮಾಡಿ ಮನವೊಲಿಸಿ ಆತನನ್ನು ಮರಳಿ ಮನೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ. ನೋಡಿ, ಒಂದು ಮಾತನ್ನು ಹೇಳ್ತೇವೆ, ಬಾಂಧವ್ಯ ಎಂಥದ್ದಪ್ಪ ಇದು. ಕೆಟ್ಟ ಕೆಲಸ ಮಾಡೋದಕ್ಕೆ ನಿತ್ಯವೂ ಪ್ರೋತ್ಸಾಹ, ಒಳ್ಳೆ ಕೆಲಸಕ್ಕೆ ಹೊರಟಾಗ ತಡೆಯುವ ಪ್ರಯತ್ನ, ಹೀಗೂ ಉಂಟೆ. ಅವನು ಕದಿಯುವಾಗ, ಕೊಲ್ಲುವಾಗ, ಹಿಂಸಿಸುವಾಗ ಒಂದು ದಿನವೂ ಅದನ್ನು ಮಾಡಬೇಡ ಅಂತ ಹೇಳಿಲ್ಲ. ಯಾಕೆ ಮಾಡಿದೆ ಅಂತ ಕೇಳಿಲ್ಲ. ಪ್ರೋತ್ಸಾಹವೇ ಅದಕ್ಕೆ. ಯಾವ ಪಾಪಕರ್ಮಗಳು ಮುಂದೆ ಒಂದು ದಿನ ರೌರವ ನರಕಕ್ಕೆ ಬೀಳುವಂತೆ ಮಾಡಬಲ್ಲವೋ ಈ ರತ್ನಾಕರನನ್ನು, ಅಥವಾ ಈ ಜನ್ಮದಲ್ಲಿಯೇ, ಯಾಕೆಂದರೆ ಅತಿಯಾದ ಪಾಪ ಪುಣ್ಯಗಳು ಈ ಜನ್ಮದಲ್ಲೇ ಫಲ ಕೊಡ್ತದಂತೆ. ಏನಾಗ್ಬೋದೋ ಮುಂದೆ, ಕಣ್ಣು ಹೋಗ್ಬೋದೋ, ಕಾಲು ಹೋಗ್ಬೋದೋ, ಎಂಥ ಅನಾಹುತಗಳಾಗ್ಬೋದು. ಅದಕ್ಕೆ ಕಾರಣವಾಗ್ತಕ್ಕಂಥ ಪಾಪಗಳನ್ನು ಮಾಡ ಹೊರಟಾಗ ತಡೆಯುವ ಪ್ರಯತ್ನ ಇಲ್ಲ. ಅದನ್ನು ತ್ಯಾಗ ಮಾಡಿ, ಪಾಪಕರ್ಮಗಳನ್ನು ತ್ಯಾಗ ಮಾಡಿ ಒಳ್ಳೆಯ ಕೆಲಸ ಮಾಡೋಕೆ ಹೊರಟ್ರೆ, ಧ್ಯಾನ ಮಾಡ್ಲಿಕ್ಕೆ ಹೊರಟ್ರೆ, ಜಪ ಮಾಡ್ಲಿಕ್ಕೆ ಹೊರಟ್ರೆ, ತಪಸ್ಸು ಮಾಡ್ಲಿಕ್ಕೆ ಹೊರಟ್ರೆ ತಡೆಯುವ ಪ್ರಯತ್ನ. ಇದಾ ಸಂಬಂಧ ಅಂದರೆ ಅಲ್ಲ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಚಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ ಪ್ರವದಂತಿ ಸಂತಹ. ಒಬ್ಬ ಮಿತ್ರ ಹೇಗಿರಬೇಕು ಎನ್ನುವ ಒಂದು ಲಕ್ಷಣ ಈ ಶ್ಲೋಕದಲ್ಲಿ ಇರ್ತಕ್ಕಂಥದ್ದು. ಅದು ಎಲ್ಲರಿಗೂ ಅನ್ವಯ, ಮಿತ್ರರಿಗೆ ಮಾತ್ರ ಅಲ್ಲ, ಎಲ್ಲ ಸಂಬಂಧಗಳಿಗೂ ಕೂಡ ಅನ್ವಯವಾಗ್ತಕ್ಕಂಥ ಒಂದು ವಿಷಯ ಇದು. ಹೇಗಿರ್ಬೇಕಂತೆ ಮಿತ್ರನಾದವನು, ಬಂಧುವಾದವನು ಅಂದರೆ ಪಾಪ ನಿವಾರಯತಿ. ಮೊಟ್ಟ ಮೊದಲ ಲಕ್ಷಣವೇ ಏನು ಅಂದರೆ ಕೆಟ್ಟ ಕೆಲಸಕ್ಕೆ ಹೊರಟಾಗ ತಡಿಬೇಕು. ಮಿತ್ರ ಹೌದು ಅಂತಾದರೆ, ಬಂಧು ಹೌದು ಅಂತಾದರೆ, ಬೆಳಗ ಹೌದು ಅಂತಾದರೆ ಪ್ರಥಮ ಲಕ್ಷಣ ಏನು, ಮೊಟ್ಟ ಮೊದಲ ಗುರುತು ಏನು ಅಂದರೆ ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಾಗ ಹೊರಟಾಗ ತಡಿಬೇಕು. ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡದಿದ್ರು ಆಮೇಲೆ ಮಾತು, ಇನ್ಯಾವ ಉಪಕಾರ ಮಾಡದಿದ್ರು ಚಿಂತೆ ಇಲ್ಲ, ಯಾವ ಆಪತ್ತಿಂದ ರಕ್ಷಣೆ ಮಾಡದೇ ಇದ್ರು ಅಡ್ಡಿ ಇಲ್ಲ. ಮಿತ್ರ ಅಂತ ಆಗಬೇಕಾದ್ರೆ, ಬಂಧು ಅಂತ ಆಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಪಾಪ ಅನಿವಾರ್ಯತೆ. ಬೇಡದ ಕೆಲಸ ಮಾಡೋಕೆ ಹೊರಟಾಗ, ಬೇಡದ ವಿಷಯಕ್ಕೆ ಮನ ಮಾಡಿದಾಗ ಮಾಡಬೇಡ, ಈ ದಾರಿಲಿ ಹೋಗಬೇಡ ಎಂಬುದನ್ನು ಯಾವುದಾದ್ರೂ ಹಿಡಿತೀವಿ. ಕಾಂತಾ ಸಂಹಿತ ಇರ್ಬೋದು, ಮಿತ್ರ ಸಂಹಿತ ಇರ್ಬೋದು, ಅಥವಾ ರಾಜ ಸಂಹಿತ, ಪ್ರಭು ಸಂಹಿತ ಇರ್ಬೋದು, ಯಾವುದು ಕೂಡ ಆಗ್ಬೋದು. ಅಂದರೆ ಪ್ರೀತಿಯಿಂದ ಹೇಳ್ಬೋದು, ಅಥವಾ ಬುದ್ಧಿಮಾತಿನ ರೂಪದಲ್ಲಿ ಇರ್ಬೋದು, ಆಜ್ಞೆ ರೂಪದಲ್ಲಿ ಯಾವುದಾದ್ರೂ ಆಗ್ಬೋದು. ಉಪಾಯವೋ ಅಪಾಯವೋ ಯಾವುದಾದ್ರೂ ರೀತಿಯಿಂದ ಕೆಟ್ಟ ಕೆಲಸಕ್ಕೆ ಹೊರಟಾಗ ತಡಿಬೇಕು. ಆಮೇಲೆ ಯೋಜಯತೆ ಹಿತಾಯ, ಒಳ್ಳೆ ಕೆಲಸಕ್ಕೆ ಹೋಗುವಂತೆ ಪ್ರೇರಿಸಬೇಕು. ಅಹಿತದಿಂದ ತಡಿಬೇಕು, ಹಿತದ ಕಡೆಗೆ ಪ್ರೇರಣೆ ಕೊಡಬೇಕು. ಯೋಜಯತೆ ಹಿತಾಯ, ಎರಡೂ ಇಲ್ವಲ್ಲ ಇಲ್ಲಿ, ಎರಡೂ ವ್ಯತಿರಿಕ್ತವಲ್ಲ. ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ, ಒಳ್ಳೆ ಕೆಲಸಕ್ಕೆ ತಡೆ. ಯಾವ ಸೀಮೆ ಬಂಧುಗಳು ಇವರು? ಇಂಥ ಬಾಂಧವ್ಯ ಬೇಕಾ? ಇಂಥ ಬಾಂಧವ್ಯ ಹಿತವಾ? ಅಲ್ಲ. ನಾವೆಲ್ಲ ನೋಡ್ಕೋಬೇಕು, ನಮ್ಮ ಬಂಧುಗಳು, ನಮ್ಮ ಮಿತ್ರರು, ನಮ್ಮ ಬಳಗ ಎಂಥದ್ದಿದೆ ಅಂತ. ಈ ಲಕ್ಷಣ ಬರದೇ ಇದ್ದರೆ ಅವ್ರನ್ನ ಬಿಟ್ಬಿಡ್ಬೇಕು ನಾವು. ಅವರು ನಮ್ಮನ್ನು ಕೆಟ್ಟ ಕೆಲಸಕ್ಕೆ ಪ್ರೇರಿಸ್ತಾ ಇದ್ದಾರೆ ಅಂದರೆ ದೂರ ಇರೋದು ಒಳ್ಳೆಯದು. ನಾವು ಅವರಿಂದ ಒಳ್ಳೆ ಕೆಲಸಕ್ಕೆ ಪ್ರೇರಣೆ ಕೊಡ್ತಾ ಇಲ್ಲ ಅಂದರೆ ಅವರಿಂದ ಪ್ರಯೋಜನ ಏನೂ ಇಲ್ಲ. ಮುಂದಕ್ಕಿರುವ ಲಕ್ಷಣಗಳು ಗುಹ್ಯಂ ನಿಗೂಹತಿ, ನಮ್ಮ ಗುಟ್ಟುಗಳಾಗಿ ಇಡಬೇಕು. ಅವರು ಗುಟ್ಟುಗಳನ್ನು ರಟ್ಟು ಮಾಡಬಾರ್ದು.
ಕದಾಚಿತ್ ಕುಪಿತಂ ಮಿತ್ರಂ ಸರ್ವಗುಹ್ಯಂ ಪ್ರಕಾಶೇತ್ ಅನ್ನೋ ಮಾತಿದೆ ಒಂದು. ಯಾವತ್ತೋ ಒಂದಿನ ಸಿಟ್ಟು ಬಂದಾಗ, ಯಾವತ್ತೋ ಒಂದಿನ ಟೂಟು ಆದಾಗ ಸರ್ವಗುಹ್ಯಂ ಪ್ರಕಾಶೇತ್, ಎಲ್ಲ ಗುಟ್ಟನ್ನು ರೊಟ್ಟು ಮಾಡಿಬಿಡೋದಾದ್ರೆ ಅಂಥ ಮಿತ್ರ ಮುಂದೊಂದು ದಿನಕ್ಕೂ ನಾಪತ್ತೆ ಅವನು. ಗುಣಾನ್ ಪ್ರಕಟೀಕರೋತಿ, ನಮ್ಮ ಒಳ್ಳೆಯದನ್ನು ಜನರ ಮುಂದೆ ಎತ್ತಿ ಹೇಳುವಂತೆ ಇರಬೇಕು. ನಮ್ಮ ಪಾಸಿಟಿವ್, ನಮ್ಮ ಒಳ್ಳೆ ಸಂಗತಿಗಳು ಅದನ್ನು ಅನಾವರಣಗೊಳಿಸ್ತಕ್ಕಂಥವ್ರಾಗಿರ್ಬೇಕು ಅವರು. ನಮ್ಮೊಳಗಿರ್ತವೆ ಒಳ್ಳೆ ಸಂಗತಿಗಳು, ಒಳ್ಳೆ ಗುಣಗಳು. ಯಾವ ಒಳ್ಳೆ ಗುಣವೂ ಯಾವ ಒಳ್ಳೆತನವೂ ಇಲ್ಲದೆ ಇರೋನು ಯಾರು ಇರ್ತಾನೆ? ನಿಜವಾದ ಮಿತ್ರನಾದರೆ, ಬಂಧುವಾದರೆ ನಮ್ಮೊಳಗಿರೋ ಒಳಿತನ್ನು ಅವರು ಅನಾವರಣ ಮಾಡಬೇಕು, ಹೊರಗೆ ತರಬೇಕು. ಮಾತ್ರವಲ್ಲ, ಜಗತ್ತಿಗೆ ನಮ್ಮ ಆ ಮುಖವನ್ನು ಪರಿಚಯಿಸಬೇಕು. ಆಪದ್ಗದಂಚ ನಜಹಾತಿ, ಕಷ್ಟ ಬಂದಾಗ ಕೈ ಬಿಡಬಾರ್ದು, ಓಡ್ ಹೋಗಬಾರ್ದು, ತಲೆ ಮೇಲೆ ಮತ್ತೊಂದು ಗಲ್ಲು ಹಾಕೋನಾಗಬಾರ್ದು. ಕಷ್ಟ ಬಂದಾಗ ದದಾತಿ ಕಾಲೆ, ಸಂದರ್ಭ ಬಂದಾಗ ತ್ಯಾಗ ಮಾಡುವಂತೆ, ಸಂದರ್ಭ ಬಂದಾಗ ಸಹಾಯ ಮಾಡುವಂತೆ ಇರಬೇಕು. ತನ್ನದಿರ್ತಕ್ಕಂಥ ಸಂಪತ್ತನ್ನು ನಮಗೋಸ್ಕರ ವಿನಿಯೋಗ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಅವನು. ಏಕಂ ದುಃಖಂ ಸುಖಂಚನೋ ಎನ್ನುವ ಹಾಗೆ, ನನ್ನ ಸಂಪತ್ತು ನಿನ್ನ ಸಂಪತ್ತು, ನನ್ನ ಸುಖ ನಿನ್ನ ಸುಖ, ನನ್ನ ಸಂಬಂಧಗಳು ನಿನ್ನ ಸಂಬಂಧಗಳು ಎನ್ನುವ ಹಾಗೆ ತನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು, ಒಳಿತನ್ನು ನಮಗಾಗಿ ಅವನು ತೊಡಗಿಸುವಂತೆ ಇರಬೇಕು. ಇದೆಲ್ಲ ಇದ್ರೆ ಮಾತ್ರವೇ ಅವನ ಮಿತ್ರ, ಅವನು ಬಂಧು. ಇಲ್ಲದೆ ಇದ್ರೆ ಅವನ ಮಿತ್ರನೂ ಅಲ್ಲ, ಮಿತ್ರ ರೂಪದ ಶತ್ರು. ಅವನು ಬಂಧುವಲ್ಲ, ದ್ರೋಹಿ ಅವನು. ಈ ಲಕ್ಷಣಗಳನ್ನು ಗಮನಿಸಿದಾಗ ಏನಪ್ಪ ಇದು, ಅಂಥದ್ದಕ್ಕೆ ಪ್ರೋತ್ಸಾಹ, ಇಂಥದ್ದಕ್ಕೆ ತಡೆ ಅಂದರೆ ಏನಪ್ಪ ಇವರು? ಒಂದು ವೇಳೆ ಹೆಂಡತಿ ಮಕ್ಕಳು ಇಂಥವರಾದರೆ, ತಂದೆ ತಾಯಿ ಬಂಧು ಬಳಗ ಇಂಥದ್ದಾದರೆ, ಭವಸಾಗರದಲ್ಲಿ ಕಟ್ಟಿಕೊಂಡ ಕಲ್ಲುಗಳಾಗಿರ್ತಾರೆ ಅವರು. ಪ್ರತಿಯೊಂದು ಜೀವವೂ ಕೂಡ ಭವಸಾಗರವನ್ನು ದಾಟಿ ಹೋಗ್ಬೇಕಂತೆ. ದೇವನನ್ನು ಸೇರಬೇಕಾದ್ರೆ ಭವವನ್ನು ದಾಟಬೇಕು. ಜೀವ, ದೇವ, ಭವ, 3 ಬಕಾರಂತ ಶಬ್ದಗಳು, ವಾಂತ ಶಬ್ದಗಳು 3. ದೇವ, ಜೀವ, ಭವ, ದೇವ. ಈ ಜೀವ ಮತ್ತು ದೇವರ ಮಧ್ಯೆ ಭವ ಇದೆ. ಈ ಭವಸಾಗರ ಅದು. ಅದನ್ನು ದಾಟಬೇಕಾದ್ರೆ ನಮಗೆ ನೌಕೆ ಬೇಕು. ಇಲ್ಲ ಬರಿಗೈಯಲ್ಲೇ ಈಜು ದಾಟಬೇಕು ಅಂದರೆ ಕೊನೆ ಪಕ್ಷ ಈ ಸಂಬಂಧಗಳು ಕಟ್ಟಿಕೊಂಡು ಕಲ್ಲುಗಳಾಗಬಾರ್ದಲ್ಲ. ಇದು ನೋಡಿ, ಕಟ್ಟಿಕೊಂಡು ಕಲ್ಲುಗಳು. ಭಾರಿ ಪ್ರಮಾಣದ ಪ್ರಯತ್ನ ನಡೀತಾ ಇದೆ ಅವ್ರ ಕಡೆಯಿಂದ, ಎಲ್ಲ ರೀತಿ ಪ್ರಯತ್ನ. ಮೊಟ್ಟ ಮೊದಲು ಏನು ಮಾಡ್ತಾರೆ ಅಂದರೆ ಎಲ್ಲರನ್ನೂ ತೋರಿಸಿದ್ರಂತೆ. ರತ್ನಾಕರನ ಮುಂದೆ ಒಬ್ಬೊಬ್ಬನೇ, ಇದು ಹೆಂಡತಿ, ಇದು ಮಗ, ಇದು ತಂದೆ, ಇದು ತಾಯಿ, ಇದು ಬಂಧು ಬಳಗ, ಸ್ನೇಹಿತ, ಪುತ್ರಾನ್ ಪೌತ್ರಾನ್ ಪ್ರಪೌತ್ರಾಂಶ್ಚ ಭಾರ್ಯ ಬಂಧು ಸುಹೃಜ್ಜನಾನ್ ಪಶ್ಯ. ನೋಡು ಅಂತ ಅವನಿಗೆ, ರತ್ನಾಕರನಿಗೆ ಅವನ ಕಣ್ ತೆರೆಸುವ ಪ್ರಯತ್ನ. ಕಣ್ ತೆರೆಸೋದು ಅನ್ನೋದಲ್ಲ ಒಳ್ಳೇದು ಅಂತ, ಯಾವಾಗಲೂ ಒಳ್ಳೇದು ಅಂತ ಏನಿಲ್ಲ. ಸತ್ಯಕ್ಕಾಗಿ ಕಣ್ ತೆರೆದ್ರೆ ಬೇರೆ, ಇದು ಕಣ್ಣು ಮುಚ್ಚಿದ್ರೆ ಒಳ್ಳೇದು ಅವನು. ಆದರೆ ಅವನ ಕಣ್ಣು ಬಿಡಿಸಿ ತೋರಿಸುವ ಪ್ರಯತ್ನ. ಪಶ್ಯ ಸಮ್ಮಾನಯ, ಇವ್ರು ಬಂದಿದ್ದಾರೆ, ನೀನು ಅವರನ್ನು ಉಪೇಕ್ಷೆ ಮಾಡೋದು ಸರಿಯಾ? ಹೆಂಡತಿಯನ್ನು ಪ್ರೀತಿಯಿಂದ ಒಮ್ಮೆ ಕರೆಯಬೇಡವಾ? ಮಗನನ್ನು ಪ್ರೀತಿಯಿಂದ ಒಮ್ಮೆ ತಬ್ಬಬೇಡವಾ? ಸ್ನೇಹಿತನ ಹೆಗಲ ಮೇಲೆ ಕೈ ಹಾಕಬೇಡವಾ? ತಂದೆ ತಾಯಿಗೆ ನೀನು ತಲೆ ಬಗ್ಗಿಸಬೇಡವಾ? ಸಮ್ಮಾನಯ ಕ್ಷಿಪ್ರಂ, ಯಾಕೆ ತಡ ಮಾಡ್ತಾ ಇದೆಯೇ? ಮಹಾಮತೆ, ನೀನು ಇಷ್ಟು ದೊಡ್ಡ ಮನಸ್ಸು ನಿನದು, ದೊಡ್ಡ ಮನುಷ್ಯ, ದೊಡ್ಡ ಮನಸ್ಸು ನಿನದು. ಅಂಥವರು ನೀನು ಹೀಗೆಲ್ಲ ಮಾಡೋದು ಥರ ಅಲ್ಲ. ಇವರೆಲ್ಲ ನಿನ್ನವರು, ನಿನಗೆ ಬೇಕಾದವರು, ನಿನ್ನ ಬಂಧುಗಳು, ಬಳಗ. ಯಥಾನ್ಯಾಯಂ, ಅವರವರಿಗೆ ತಕ್ಕಂತೆ ಆಧರಿಸಬೇಕು ಎಲ್ಲರೂ. ನಮಗೆ ಅರ್ಜುನನ ನೆನಪಾಗ್ತದೆ. ಏನಾಗಿದ್ದು ಕುರುಕ್ಷೇತ್ರದಲ್ಲಿ? ಏನೂ ಇಲ್ಲ, ಒಂದ್ಸಾರಿ ಹೀಗೆ ನೋಡಿದ್ನಂತೆ ಅಷ್ಟೆ. ನೋಡು ಅಂತ ಕೃಷ್ಣ ತೋರಿಸ್ತಾನೆ, ಕುರುಸೇನೆಯನ್ನು ತೋರಿಸ್ತಾನೆ ಕೃಷ್ಣ. ಕುರುಸೇನೆಯಲ್ಲಿ ಅರ್ಜುನನಿಗೆ ಕಂಡಿದ್ದು ಶತ್ರುಗಳಲ್ಲ, ಎಲ್ಲ ಬೇಕಾದವರೇ. ಭೀಷ್ಮರು, ಅಜ್ಜ, ದ್ರೋಣರು, ಗುರುಗಳು, ಕೃಪರು, ಕುಲಗುರುಗಳು ಅವರು ಕೂಡ. ಇವರು ವಿದ್ಯಾಗುರು, ಅವರು ಕುಲಗುರು. ಅಶ್ವತ್ಥಾಮ ಗುರುಪುತ್ರ, ದುರ್ಯೋಧನ ಸೋದರ, ದುಶಾಸನ ಸೋದರ, ಶಲ್ಯ ಸೋದರ ಮಾವ. ಹೀಗೆ ಅವನಿಗೆ ಅಲ್ಲಿ ನೋಡಿದಾಗ ಕ್ಷತ್ರಿಯೋಚಿತವಾಗಿ ಇವರು ಧರ್ಮಕ್ಕೆ ವಿರೋಧಿಗಳು, ಧರ್ಮವೇರುಗಳು ಇವರು ಅಂತ.
ಅಷ್ಟೇ ಕಾಣಬೇಕಾಗಿತ್ತಲ್ಲ. ಆ ಕಡೆಗೆ ಯುದ್ಧಕ್ಕೆ ಬಂದು ನಿಂತ ಕ್ಷತ್ರಿಯನಿಗೆ ಪ್ರತಿಪಕ್ಷ ಮಾತ್ರ ಕಾಣಬೇಕು, ಅಧರ್ಮ ಮಾತ್ರ ಗೋಚರಿಸಬೇಕು, ಅಧರ್ಮದ ಮೇಲೆ ಪ್ರಹಾರ ಇದು ಎಂಬುದಾಗಿ ಶಸ್ತ್ರವನ್ನು ಎತ್ತಬೇಕು. ಅದರ ಬದಲಾಗಿ ಯಾವಾಗ ಅವನಿಗೆ ಸಂಬಂಧಗಳು ಗೋಚರಿಸಿದ್ವೋ ಕ್ಷಾತ್ರ ಕುಸಿಯಿತು, ಮೋಹ ಮಮತೆ ಆವರಿಸಿತು, ಯುದ್ಧೋತ್ಸಾಹ ಹಿಡಿದೇ ಹೋಯಿತು. ಅರ್ಜುನ ವಿಷಾದ ಯೋಗ. ಆಮೇಲೆ ಹಾಗಾದ್ರೆ ಆಗಲಿ ಅಂತ ಒಂದು ಪ್ರಯತ್ನ ಇಲ್ಲ. ಕಣ್ಣು ಮುಂದೆ ತಂದು ಹಿಡಿದಾಗ, ಕಣ್ಣು ಮುಂದೆ ತೋರಿಸಿದಾಗ ಯಾರ ಮನಸ್ಸಾದ್ರೂ ಕೂಡ ವಿಚಲಿತ ಆಗ್ತದಲ್ವಾ. ಪಶ್ಯ ಸಮ್ಮಾನಯ, ಇದು ಮೊದಲನೇ ಪ್ರಯತ್ನ. ಎರಡನೇ ಪ್ರಯತ್ನ ಏನು ನಮ್ಮ ಕತೆ ಮುಂದೆ, ನಮ್ಮ ಗತಿ ಏನು? ಒಂದು ಬಗೆಯ ಸತ್ಯದ ನವರಣವೇ, ಇವರು ಯಾರಿಗಾಗಿ ಬಂದವರು ಅನ್ನೋದು ಸ್ಪಷ್ಟವೇ ಇಲ್ಲ. ಆದರೆ ಯಾರನ್ನಾದ್ರೂ ಕೂಡ ಒಮ್ಮೆ ಮೇಲೆ ಕೆಳಗೆ ಮಾಡಲಿಕ್ಕೆ ಸಾಕು ಅಂತ. ಈಗ ನಿನ್ನ ಹೆಂಡತಿ ಮಕ್ಕಳು ನಾಳೆ ಅನಾಥರಾಗಿ ಹೋಗ್ತಾರೆ, ದಾರಿ ಪಾಲಾಗ್ತಾರೆ, ಹಸಿದು ಸಾಯ್ತಾರೆ, ಆಗ್ಬೋದಾ? ಈಗ ನೀನಿಲ್ಲ ಅಂತ ಆದಾಗ ನಿನಗಾಗದೇ ಇರೋರು ಬಂದು ದಾಳಿ ಮಾಡ್ಬೋದು ನಿಮ್ಮ ಮನೆ ಮೇಲೆ. ಯಾಕಂದ್ರೆ ಎಷ್ಟೋ ಜನರ ಮೇಲೆ ದಾಳಿ ಮಾಡಿದವನು, ಎಷ್ಟೋ ಜನರನ್ನು ಕೊಂದವನು, ಹಿಂಸೆ ಮಾಡಿದವನು, ಅವರು ಬಂದು ನಿನ್ನ ಹೆಂಡತಿಯ ಮಕ್ಕಳಿಗೆ ನಿಂದೆ ಕತೆ ಮಾಡಿದ್ರೆ, ನೀನು ಅವ್ರಿಗೇನು ಮಾಡಿದ್ಯೋ ಅವ್ರಿಗೆ ಬೇಕಾದವರಿಗೆ ಪ್ರತೀಕಾರ ಮಾಡಿದ್ರೆ, ಪ್ರತೀಕಾರದ ಮಾತು ಹಾಗಿರಲಿ. ಈಗ ನಾಳೆಯಿಂದ ಹೊಟ್ಟೆ ಬಟ್ಟೆ ಕಥೆ ಏನು? ತದಧೀನ ಭಯಂ ಸರಿವೆ, ಎಲ್ಲರೂ ರೋದನೆ ಮಾಡ್ತಾರಂತೆ. ನಾವೆಲ್ಲ ನಿನ್ನ ಅಧೀನ, ಬಹುಧಾ ಪೋಷಿತಾಸ್ತ್ವಯ, ಇವತ್ತಿನವರೆಗೂ ನೀನು ನಮ್ಮನ್ನು ಪೋಷಣೆ ಮಾಡಿದವನು, ನಮಗೆ ಅನ್ನ ವಸ್ತ್ರಗಳನ್ನು ಕೊಟ್ಟವನು, ವಾಹನ ಗೃಹಗಳನ್ನು, ಆ ಮನೆ, ಆ ವಾಹನ, ಆ ವೈಭವ ಅದರಲ್ಲಿ ನಿನ್ನಿಂದ ಬಂದಿರತಕ್ಕಂಥದ್ದು. ನೀನು ಲಾಲನೆ ಪಾಲನೆ ಪೋಷಣೆ ಎಲ್ಲ ಮಾಡಿರ್ತಕ್ಕಂಥವನು. ತ್ವಾಂ ವಿನಾ ಕಥಮಸ್ಮಾಕಂ ಜೀವನಂ ಸಂಭವಿಷ್ಯತಿ, ಏನಿಲ್ಲದೆ ನಮ್ಮ ಬದುಕು ಹೇಗಾಗ್ತದೆ, ನಾವು ಹೇಗೆ ಬದುಕಿಯೇವು? ಎಮೋಷನಲ್ ಬ್ಲಾಕ್ ಮೇಲ್ ಸಾಮಾನ್ಯವಾಗಿ ಇದಕ್ಕೊಳಗಾಗ್ತಾರೆ ಮನುಷ್ಯರು. ಎಷ್ಟೋ ಸಾರಿ ತಮ್ಮ ಜವಾಬ್ದಾರಿಯಿಂದ ವಿಮುಖರಾಗ್ತಾರೆ. ಇಂಥದ್ದು ಬಂದಾಗ ಅವ್ರು ಮಾಡಬಾರದ ಪಾಪ ಮಾಡ್ತಾರೆ, ಪಕ್ಷಪಾತ ಮಾಡ್ತಾರೆ, ತಾರತಮ್ಯ ಮಾಡ್ತಾರೆ. ತಪ್ಪು ಪಾಪ ಅಂತ ಏನಿದೆಯೋ ಅದೆಲ್ಲವನ್ನೂ ಎದುರಿಸಲ್ವಾಗಿ ಮಾಡಿಬಿಡ್ತಾರೆ. ಹಾಗಾಗಿ ಆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಒತ್ತಡ ತಂತ್ರ ರತ್ನಾಕರನ ಮೇಲೆ ನಡೀತು. ಆದರೆ ದೊಡ್ಡ ಭ್ರಮೆ ಇದು. ಯಾರಿರಲಿ ಯಾರಿಲ್ಲದೆ ಇರಲಿ, ಜಗತ್ತು ಎಂದಿನಂತೆ ಮುಂದುವರಿತದೆ. ಎಷ್ಟು ಜನ ಹುಟ್ಟಿದ್ರೋ, ಎಷ್ಟು ಜನ ಸತ್ತರೋ ಈ ಭೂಮಂಡಲದಲ್ಲಿ, ಜಗತ್ತು ನಿಂತಿದೆಯಾ, ಸಮಾಜ ನಿಂತಿದೆಯಾ ಅಂದ್ರೆ ನಿಂತಿಲ್ಲ. ಯಥಾ ಪ್ರಕಾರ ಸೂರ್ಯೋದಯ ಆಗ್ತದೆ, ಸೂರ್ಯಾಸ್ತ ಆಗ್ತದೆ, ಗಂಗೆ ಹರಿತಾಳೆ, ಗಾಳಿ ಬೀಸ್ತದೆ, ಹಸಿವಾಗ್ತದೆ, ಮರುದಿನಕ್ಕೆ ಊಟ ಮಾಡಲೇಬೇಕು, ಎಲ್ಲ ಯಥಾ ನಡೀಲೇಬೇಕು. ನಮಗೀಗಲೂ ನಾರಾಯಣಪ್ಪನವರು ಅಂತ ನಮಗೆ ಬಹಳ ಮಟ್ಟದ ಒಳ್ಳೆ ಶಿಷ್ಯರವರು, ಅವರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಯಾವಾಗಲೂ ಸಂಬಂಧಗಳೆಲ್ಲ ಎಷ್ಟು ಶಾಶ್ವತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ರು. ಅದೇನೆಂದರೆ, ಮನೇಲಿ ಅವರು ತೀರ್ಕೊಂಡಿದ್ದಾರೆ, ಎಲ್ಲ ಅರ್ತಾ ಇದ್ದಾರೆ ಸುತ್ತ ಕೂತ್ಕೊಂಡು. ಯಾರು ಹೇಳಿದ್ರಂತೆ, ಎಷ್ಟು ಹೊತ್ತು ನಾವು ಈ ರೋದನೆ ಮಾಡ್ತಾ ಕೂತ್ಕೊಳ್ಳೋದು, ಇನ್ನು ಮುಂದಿನ ಕಾರ್ಯಗಳಾಗಬೇಕಲ್ಲ, ಮುಂದಿನ ತಯಾರಿ ಮಾಡೋಣ, ಸ್ಮಶಾನಕ್ಕೆ ತಗೊಂಡು ಹೋಗೋಣ ಶವವನ್ನು ಅಂತಂದಾಗ ಬಂತಂತೆ ಉತ್ತರ, ಮಾಯಾಮೃಗ ನೋಡ್ಕೊಂಡು ಆಮೇಲೆ ತಗೊಂಡು ಹೋಗೋಣ ಅಂತ. ಮಾಯಾಮೃಗ ಮಗುವಿನ ಮೇಲೆ ಅಂತ. ಮಾಯಾಮೃಗ ಯಾವುದನ್ನು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಮಾಯಾಮೃಗ ಅದು ರಾಮಾಯಣದಲ್ಲಿ ಸೀತೆ ಮಂದಿ ಬಂದು ಸುಳ್ಳಾಡ್ತಾರೆ, ಅದು ಮಾತ್ರ ಗೊತ್ತಿರೋದು. ಈಗ ಧಾರಾವಾಹಿ ಅಂತೆ ಮಾಯಾಮೃಗ ಅಂತ, ಅದು ಕೆಲವೇ ಹೊತ್ತರಲ್ಲಿ ಪ್ರಾರಂಭ ಆಗಲಿಕ್ಕಿದೆ ಧಾರಾವಾಹಿ. ಅದು ಈ ಶವ ತಗೊಂಡು ಹೋಗ್ಬಿಟ್ರೆ ಈಗಲೇ ತಪ್ಪು ಹೋಗ್ತದೆ ಧಾರಾವಾಹಿ ಅಂತ. ಅದು ನೋಡ್ಕೊಂಡು ಆಮೇಲೆ ತಗೊಂಡೋದ್ರಾಯ್ತು ಅಂತ. ಇಷ್ಟು ಬೇಗ ಅಂದರೆ ಸತ್ತ ಶವದ ಬಿಸಿ ಆರುವ ಮೊದಲು ಮಾಯಾಮೃಗದ ಹಿಂದಿದ್ದಾರೆ ಮನೆಯವರೆಲ್ಲ. ಇದು ಹೀಗೆ ನಡೀತಾ ಇದ್ರು, ಇದ್ರ ಹಾಗೆ ನಡೆದಿರ್ತದೆ ಎಷ್ಟೋ ಘಟನೆಗಳು ಅಂತ. ಸಂಜೆ ಬೆಳಗ್ಗೆ ಒಂದು ಹೊತ್ತು ಉಪವಾಸ ಇರ್ಬೋದು, ಒಂದು ಹೊತ್ತು ಇರೋದು ಕಷ್ಟವೇ, ಎರಡನೇ ಹೊತ್ತು ಹೊಟ್ಟೆ ತಾಳ ಆಗ್ತದೆ. ನಮಗೆ ಶುಗರ್ ಇದೆ ಅಂತ, ಹಾಗಾಗಿ ಡಾಕ್ಟ್ರು ಹೇಳಿದ್ದಾರೆ ಉಪವಾಸ ಬಹಳ ಹೊತ್ತಿರಬಾರದು ಅಂತ. ಏನೋ ಒಂದು ಶುರು ಆಗ್ತದೆ ಅಂತ ಅದಕ್ಕೆ. ಹಾಗಾಗಿ ನಿಧಾನಕ್ಕೆ ಮತ್ತೆ ಯಥಾ ಜೀವನ ಅದು ಯಥಾ ಪ್ರಕಾರ ನಡೀತದೆ ಅಂತ. ಏನು ಶಾಶ್ವತವಾಗಿ ಯಾರು ಹೊಸ ಬಟ್ಟೆ ಹಾಕೊಳ್ಳೋದು ಬಿಟ್ಟಿದ್ದಾರಾ, ಹಬ್ಬದ ಊಟ ಮಾಡೋದು ಬಿಟ್ಟಿದ್ದಾರಾ,
ಯಾವುದನ್ನು ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ ಹೇಳಿ? ಏನನ್ನು ಬಿಟ್ಟಿದ್ದಾರೆ? ಎಷ್ಟು ದಿನ ಬಿಟ್ಟಿದ್ದಾರೆ? ಮತ್ತೆ ಮೊದಲಿನಂತೆ ಆಗಲೇಬೇಕು ಪ್ರಪಂಚ. ಹಾಗಾಗಿ ನೀನು ಇಲ್ಲದೆ ಇದ್ರೆ ನಮ್ಮ ಬದುಕಿಲ್ಲ ಅಂದರೆ ಅದು ಎಷ್ಟು ದಿವಸ ಇಲ್ಲ ಬದುಕಬೇಡಿ, ಎಷ್ಟು ದಿನವೂ ಇಲ್ಲ. ಭ್ರಮೆ ಅದು. ಒಂದು ವೇಳೆ ನಮಗೆ ಸುಳ್ಳೇ ಸಾವು ಬಂದರೆ, ಅಂದರೆ ಒಳಗಿಂದೊಳಗೆ ಎಚ್ಚರ ಇರಬೇಕು, ನೋಡೋಕ್ಕೆ ನಾವು ಸತ್ತಿರಬೇಕು. ಹೀಗಾದರೆ ನಮಗೊಂದು ವೇಳೆ ಸ್ವಲ್ಪ ಹೊತ್ತಿನಲ್ಲಿ ನಮಗೆಲ್ಲರೂ ಬಣ್ಣವೂ ಗೊತ್ತಾಗ್ತದೆ. ಯಾರು ನಮ್ಮನ್ನು ಬಿಟ್ಟು ಬದುಕೋದೇ ಇಲ್ಲ, ಯಾರ್ಯಾರು ಎಷ್ಟೆಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನು ಎಲ್ಲವೂ ಗೊತ್ತಾಗ್ತದೆ. ರಾಮಕೃಷ್ಣ ಪರಮಹಂಸರು ತಮ್ಮ ಒಬ್ಬ ಶಿಷ್ಯನಿಗೆ ಇಂಥದ್ದನ್ನು ಮಾಡಿದ್ರಂತೆ. ಅವನು ಏನಂದ್ರೂ ತಯಾರಿಲ್ಲ. ಹೆಂಡತಿ ಮಕ್ಕಳು ಅದು ಇದು ಪ್ರೀತಿ ಪಾಶ ಮತ್ತೊಂದು ಇದೆಲ್ಲ ಬಿಟ್ಟು ಬರೋದನ್ನು ಹೇಗೆ ಅಂತ ಎಷ್ಟು ಪ್ರೀತಿ ಮಾಡ್ತಾರೆ ನಾನು ಅಂತ. ಹಾಗಾಗಿ ಎಷ್ಟು ಪ್ರೀತಿಯನ್ನು ಗೊತ್ತಾಗೋ ಸಲುವಾಗಿ ಅವನನ್ನು ಸ್ವಲ್ಪ ಹೊತ್ತು ಶವಾವಸ್ಥೆ ಬರುವಂತೆ ಮಾಡ್ತಾರೆ ರಾಮಕೃಷ್ಣ ಪರಮಹಂಸರು. ಆ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಸತ್ಯ ದರ್ಶನ ಆಯಿತು. ನಿಜವಾದ ಪ್ರೀತಿ ಎಷ್ಟು ಅವ್ರದ್ದೆಲ್ಲ. ಹಾಗೆ ಇದೆರಡು ಆದಮೇಲೆ ಜಾತಿ ಪ್ರಶ್ನೆ ಬಂದಂತ. ಒಂದೊಂದೇ ಬಾಣಗಳು ಅಂತ. ಆ ಬಾಣ ಉಪಯೋಗ ಆಗಿಲ್ಲ, ಎರಡನೇ ಬಾಣ, ಇದೆಲ್ಲ ಮೂರನೇ ಬಾಣ. ತಪಶ್ಚರಂತಿ ಗುಣಯೋ ಬ್ರಾಹ್ಮಣ ಕ್ಷತ್ರಿಯ ಆದಯ. ಈ ತಪಸ್ಸೆಲ್ಲ ನಾವೆಲ್ಲ ಎಂತಪ್ಪ? ಅದೆಲ್ಲ ಯಾರು ಬ್ರಾಹ್ಮಣರು ಮಾಡೋ ಅಂಥದ್ದು. ಕ್ಷತ್ರಿಯರು ಕೆಲವರು ತಪಸ್ಸಿಗೆ ಹೋದವರಿದ್ದಾರಂತೆ, ರಾಜರ್ಷಿ. ನಾವೆಲ್ಲ ಬೇಡರ ಜಾತಿಯವರು ತಪಸ್ಸು ಮಾಡೋದು ಅಂತ. ನಿಜವಾಗಿ ಭಗವಂತ ಯಾರಿಗೆಲ್ಲ ಹೇಳಿ? ಭಗವಂತ ಎಲ್ಲರ ಸ್ವತ್ತು. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೂಡ ಭಗವಂತ ಇದ್ದಾನೆ. ಯಾರಿಗಾದ್ರು ಭಗವಂತ ಇಲ್ಲ, ದೇವರಿಲ್ಲ ಅಂತ ಹೇಳಿ. ತಪಸ್ಸಂದ್ರೆ ಏನು? ಒಂದು ಕನೆಕ್ಷನ್ ಮಾಡ್ತಕ್ಕಂಥ ವಿಧಾನ, ನಮಗೂ ಮತ್ತು ಭಗವಂತನಿಗೂ ಕಡಿದ ಕೊಂಡಿಯನ್ನು ಕೂಡಿಸ್ತಕ್ಕಂಥ ವಿಧಾನ. ಅದು ಯಾರಿಗೆ ಬೇಡ ಹೇಳಿ? ಆದರೆ ಭ್ರಮೆ ಮೂಡಿಸ್ತಕ್ಕಂಥ ಪ್ರಯತ್ನ ಒಂದಿದು ಅಂತ. ನಮಗೆಲ್ಲ ತಪಸ್ಸಲ್ಲಿ ಹೊಂದುವಂಥದ್ದು. ಆಮೇಲೆ ಇನ್ನೊಂದು ಅಸ್ತ್ರ ಬಂತು, ವರ್ಗಭೇದ. ಜಾತಿ ಭೇದ ಬಂದ ಮೇಲೆ ವರ್ಗಭೇದ ಬಂತು. ಈ ತಪಸ್ಸೆಲ್ಲ ಯಾರು ಮಾಡಬೇಕು ಅಂದರೆ ದರಿದ್ರರು ಮಾಡಬೇಕು. ಅನುಕೂಲಸ್ಥರು ತಪಸ್ ಮಾಡೋದಲ್ಲ, ಅನುಕೂಲಸ್ಥರು ಅದೆಲ್ಲ ಅನುಭವಿಸ್ಬೇಕು. ತಪಸ್ ಮಾಡೋದು ಅಂತ. ನಾಸ್ತಿಕ್ಕಿಂತೆ ತಪಃ ಕರ್ತು ಭೋಗ ಭಾಗ್ಯವತ ಸುಖಂ. ನಿನಗೆ ಎಲ್ಲ ಭೋಗ ಭಾಗ್ಯಗಳಿದೆ, ದೊಡ್ಡ ಮನೆ, ವಾಹನಗಳು, ಮತ್ತು ಮುತ್ತು ರತ್ನ, ಬೇಕಾದಷ್ಟು ದುಡ್ಡು ಕಾಸು, ತೋಟ ತುಡಿಕೆ ಎಲ್ಲ ಇದೆ. ಮತ್ತು ತಪಸ್ಸು ನಿನ್ನಂತವನಿಗೆ ಏನು ಉಚಿತ ಅಂತ. ತಪಸ್ಸು ಯಾವುದಲ್ಲಿ ಇಲ್ಲೇ ಇರೋರು ಮಾಡಬೇಕು ಅಂತ. ಈ ಭ್ರಮೆಗಳೆಲ್ಲ ಅದು ಹೇಗೆ ಕಾಡಿವೆ ಸಮಾಜವನ್ನು ಅಂದರೆ, ಯಾರು ಅನುಷ್ಠಾನ ಕೂತ್ಕೊಂಡ್ರೆ ಅದೆಲ್ಲ ವಯಸ್ಸಾದ್ಮೇಲೆ ಮಾಡೋದು ಅಂತ. 60 ವರ್ಷ ಕಳೆದ್ಮೇಲೆ ಕೂತ್ಕೊಳ್ಳೋ ಶಕ್ತಿ ಇರೋದಿಲ್ಲ ನಮಗೆ. ಕೂತ್ಕೊಳ್ಳೋಕೆ ಜಾಗವೂ ಇರ್ತದೆ ಎಲ್ಲೋ ಗೊತ್ತಿಲ್ಲ ಅಷ್ಟೊತ್ತಿಗೆ. ಈಗಲೇ ಮಾಡೋಕ್ಕಿರುವಂಥದ್ದು. ಆಮೇಲೆಲ್ಲ ಮೈಯಲ್ಲಿ ಕಸು ಇದ್ದಾಗ, ಇಂದ್ರಿಯಗಳು ಪಟುವಾಗಿದ್ದಾಗ ಮಾಡಬೇಕು ಸಾಧನೆಯನ್ನು. ಅವೆಲ್ಲ ಶಿಥಿಲವಾದ ಮೇಲೆ ಅದೇ ಕೆಲಸ ಆಗ್ತದೆ, ಅವುಗಳ ಸೇವೆನೆ. ತಪಸ್ ಮಾಡೋದ್ರಿಂದ ಸಾಧನೆ ಮಾಡೋದ್ರಿಂದ ಅಂತ. ಹಾಗೆ ಇವರು ಬಾಣ ಏನು ಅಂದರೆ, ದರಿದ್ರರಿಗೆ ಮಾತ್ರ ತಪಸ್ಸು, ಅದು ಆಡ್ಯರಿಗಲ್ಲ. ದರಿದ್ರಸಿ ತಪಃಕೃತ್ಯಂ ತೀರ್ಥಕ್ಷೇತ್ರ ನಿಷೇವಣಂ ಶ್ರೀಮತಾಂ ನ ತಪಃಕೃತ್ಯಂ ನ ತೀರ್ಥಂ ನಾಸ್ತಿ ಪೂಜನಂ. ಈಗ ತಪಸ್ಸು, ತೀರ್ಥಯಾತ್ರೆ, ದೇವಸ್ಥಾನ, ಪೂಜೆ ಇದೆಲ್ಲ ದರಿದ್ರಿಗೆ ಇರ್ತಕ್ಕಂಥದ್ದು, ಆಡ್ಯರಿಗೆ, ದುಡ್ಡಿರೋರಿಗಲ್ಲ. ನಮಗಿದೆಲ್ಲ ಹೇಳ್ತಿರೋದಲ್ಲ. ಕಬೀರರು ಬಹಳ ಸುಂದರವಾಗಿ ಹೇಳಿದ್ದಾರೆ, ಸುಖಮೇ ಸುಮಿರ ಅನ್ನುತ್ತಾರೆ. ಸುಖದಲ್ಲಿದ್ದಾಗ ಮಾಡಬೇಕಂತ ಸ್ಮರಣೆಯನ್ನು. ಸುಖದಲ್ಲಿದ್ದಾಗ ಸ್ಮರಣೆಯನ್ನು ಮಾಡಿದ್ರೆ ದುಃಖ ಬರೋದಿಲ್ಲ ಅಂತ. ದುಃಖದಲ್ಲಿ ಎಲ್ಲರೂ ಮಾಡ್ತಾರೆ, ಸಂಕಟ ಬಂದಾಗ ವೆಂಕಟರಮಣ. ಆದರೆ ಸುಖದಲ್ಲಿದ್ದಾಗ ಯಾರೂ ಮಾಡೋದಿಲ್ಲ. ಸುಖಮೇ ಕರೆಯನ್ನು ಕೋಯ್. ಸುಖದಲ್ಲಿದ್ದಾಗ ಮಾಡಬೇಕು ನಾವು, ಆಗ ದುಃಖ ಬರೋದಿಲ್ಲ. ಮತ್ತೊಮ್ಮೆ ಜಾತಿ ನೆನಪಾಯಿತು. ನಾವು ಬೇಡರು, ನಾವು ಪ್ರಾಣಿಗಳನ್ನು ಬೇಟೆಯಾಡಿ ಜೀವನ ಮಾಡ್ತಕ್ಕಂಥವ್ರು. ಹಿಂಸೆ ಅದೇ ನಮ್ಮ ಬದುಕಿನ ಇದು ಏನು ಜೀವನ ವೃತ್ತಿ ಅದು. ಆಮೇಲೆ ನಾವೆಲ್ಲ ಈಗ ನೀನಂತೂ ಕಳ್ಳತನ ಮಾಡ್ಕೊಂಡು ಬದುಕಿರ್ತಕ್ಕಂಥವನು. ಮೃಗಯ ಚೋರಕರ್ಮ ಅಭ್ಯಾಮ್. ಮೃಗಯ ಅಂದರೆ ಬೇಟೆ, ಚೋರಕರ್ಮ ಅಂದರೆ ಕಳ್ಳತನ. ಇದಕ್ಕೂ ಅದಕ್ಕೂ ಏನು ಸಂಬಂಧ? ಶಬರೇಶುಕ್ವ ಸನ್ಯಾಸ. ಎಲ್ಲಿ ಸನ್ಯಾಸ, ಎಲ್ಲಿ ಮನೋವೃತ್ತಿ ನಮಗೆ? ಮ್ಲೇಚ್ಛರಿಗೆ ಪ್ರೀತಿ ಎಲ್ಲಿಂದ? ಮ್ಲೇಚ್ಛ ವರ್ಗ. ಮ್ಲೇಚ್ಛ ಅಂದರೆ ಈ ಭಾರತ ವರ್ಷಗಳನ್ನು ದಾಟಿ ಹೊರಗಿರ್ತಕ್ಕಂಥವ್ರನ್ನ ಮ್ಲೇಚ್ಛರು ಎಂಬುದಾಗಿ ಕರೀತಾರೆ. ಈಗ
ಈ ಹಿಂದಿನ ಕಾಲದ ಭಾರತವರ್ಷ ಇದೆಯಲ್ಲ, ಈಗಿನ ಭಾರತ ಅಲ್ಲ, ಪೂರ್ವ ಕಾಲದ ಭಾರತ, ಅಖಂಡ ಭಾರತ ಇದೆಯಲ್ಲ, ಅದರ ಹೊರಗಿನ ದೇಶವನ್ನು ಮ್ಲೇಚ್ಛ ದೇಶ ಎಂಬುದಾಗಿ ಕರೀತಾರೆ. ಹಾಗಾಗಿ ಅವರಿಗೆ ಪ್ರೀತಿ ಎಂಬುದು ಎಲ್ಲಿಂದ? ನಾವು ಆ ವರ್ಗಕ್ಕೆ ಸೇರಿರ್ತಕ್ಕಂಥವರು ಎಂಬ ಭಾವ. ಪುಲ್ಕಸೇಷು ಪವ ಸತ್ಯಂ, ಮಿಶ್ರ ಜಾತಿಯವರಿಗೆ ಸತ್ಯ ಎಲ್ಲಿಂದ ಅಂತ. ಪುಲ್ಕಸರು ಅಂದರೆ ಬ್ರಾಹ್ಮಣ ಕ್ಷತ್ರಿಯರ ಮಿಶ್ರ ಸಂತತಿಯವರು. ಅಂಥವರಿಗೆ ಸತ್ಯ ಎಂತಿದೆಯಾ ಬೇರೆ ಎಲ್ಲಿಯಾದರೂ? ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಒಳಿತು ಯಾರಿಗೂ ಬೇಡ ಹೇಳಿ, ಎಲ್ಲರಿಗೂ ಬೇಕು. ಆದರೆ ಭ್ರಮೆ ಹುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ. ಕೊಟ್ಟ ಕೊನೆಯಲ್ಲಿ ಶಾಸ್ತ್ರ ಬಂತಂತ. ಶಾಸ್ತ್ರದ ಪ್ರಕಾರ ಗೃಹಸ್ಥಾಶ್ರಮ ಶ್ರೇಷ್ಠವಾಗಿರತಕ್ಕಂಥದ್ದು. ದೇವತೆಗಳು ಗೃಹಸ್ಥಾಶ್ರಮದ ಸ್ತುತಿ ಮಾಡ್ತಾರೆ, ಋಷಿ ಮಹರ್ಷಿಗಳು ಗೃಹಸ್ಥಾಶ್ರಮದ ಸ್ತುತಿ ಮಾಡ್ತಾರೆ. ಒಂದು ಗೃಹಸ್ಥಾಶ್ರಮ ಅಂತ ಇಲ್ಲದೆ ಇದ್ದರೆ ಉಳಿದ ಆಶ್ರಮಗಳಿಗೆ ಆಶ್ರಯ ಎಲ್ಲಿಂದ? ಬ್ರಹ್ಮಚಾರಿ ಭಿಕ್ಷೆ ಬೇಡಬೇಕು, ಎಲ್ಲಿ? ಗೃಹಸ್ಥರ ಮನೆಯಲ್ಲಿ. ಸನ್ಯಾಸಿ ಭಿಕ್ಷೆ ಬೇಡಬೇಕು, ಎಲ್ಲಿ? ಗೃಹಸ್ಥರ ಮನೆಯಲ್ಲಿ. ಎಂದ ಮೇಲೆ ಎಲ್ಲ ಆಶ್ರಮಗಳಿಗೆ ತಾಯಿ ಗೃಹಸ್ಥಾಶ್ರಮ ಅಂದರೆ. ಹಾಗಾಗಿ ದೇವತೆಗಳಿರ್ಬೋದು, ಋಷಿಗಳಿರ್ಬೋದು, ಮುನಿಗಳಿರ್ಬೋದು, ಪಿತೃಗಳಿರ್ಬೋದು, ಯತಿಗಳಿರ್ಬೋದು, ಬ್ರಹ್ಮಜ್ಞರು, ಇವರೆಲ್ಲರೂ ಕೂಡ ಗೃಹಸ್ಥಾಶ್ರಮವನ್ನು ಪ್ರಶಂಸೆ ಮಾಡಿದ್ದಾರೆ. ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿದರೆ ಅವನಿಗೆ ಧರ್ಮ ಇಲ್ಲಿಂದ? ಧರ್ಮಕ್ಕೆ ಆಧಾರ ಯಾವುದು? ಆಶ್ರಯ ಇಲ್ಲಿಂದ? ಹೀಗೆಲ್ಲ ಶಾಸ್ತ್ರ ಇರೋದ್ರಿಂದ ನೀನು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಿ ಆಗಬಾರ್ದು, ಮುನಿ ಆಗಬಾರ್ದು. ಈವರೆಗೆ ಅವನಿಗೆ ಒಳ್ಳೆ ಮಾತು ಹೇಳಿದ್ದಿಲ್ಲ ಇವರು ಯಾರು. ಕೆಟ್ಟ ಕೆಲಸ ಮಾಡ್ತಾ ಇದ್ದಾಗ ಧರ್ಮ ಬಂದಿತ್ತ ಎಲ್ಲಾದರೂ? ಈಗ ಬಂತು ನೋಡಿ ಧರ್ಮ. ರಥಚಕ್ರವನ್ನು ಭೂಮಿ ನುಂಗಿದಾಗ ಅರ್ಜುನನಿಗೆ ಕರ್ಣ ಹೇಳ್ತಾನೆ, ಈ ಹಂತದಲ್ಲಿ ನೀನು ನನ್ನ ಜೊತೆಗೆ ಯುದ್ಧ ಮಾಡಬಾರ್ದು, ನಾನು ನೀನು ಸಮ ಅಲ್ಲ, ನನ್ನ ರಥಚಕ್ರವನ್ನು ಭೂಮಿ ನುಂಗಿದೆ, ನನಗೆ ಯುದ್ಧಕ್ಕೆ ಅನೇಕ ಅಸೌಕರ್ಯಗಳಿದೆ, ಹಾಗಾಗಿ ಗಳಿಗೆ ಸೈರಿಸು ಪಾರ್ಥ ಎಂಬುದಾಗಿ ಕರ್ಣ ಅರ್ಜುನನಿಗೆ ಹೇಳಿದಂತೆ. ಆಗ ಅರ್ಜುನ ತಲೆ ಆಡಿಸ್ಬಿಟ್ಟ ಕೂಡಲೇ. ಕೃಷ್ಣ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಅಲ್ಲಿ ಧರ್ಮ ನೆನಪಾಯ್ತಾ ಕರ್ಣ ನಿನಗೀಗ? ಈವರೆಗೆ ನೆನಪಾಗದೇ ಇರುವಂಥದ್ದು ಯಾವತ್ತೂ ಕೂಡ. ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹಾರ ಆಗುವಾಗ ನೆನಪಾಗದೇ ಇದ್ದ ಧರ್ಮ, ಹತ್ತಿರ ಹೋಗಿ ಹಸು ಹಸು ನೀನು, ಪಾಂಡವರು 5 ಇದ್ಮೇಲೆ ನಾನೊಬ್ಬ 6ನೇವನಾದ ತೊಂದರೆ ಏನು, ದುರ್ಯೋಧನ 7ನೇವನ ತೊಂದರೆ ಏನು ಎನ್ನುವಂಥ ಮಾತುಗಳನ್ನು ಆಡಿರ್ತಕ್ಕಂಥವನು. ಅವತ್ತು ಇರಲಿಲ್ವಲ್ಲ ಧರ್ಮ, ಈಗ ನೆನಪಾಯ್ತಾ ನಿಮಗೆ? ಬಾಲಕ ಅಭಿಮನ್ಯುವನ್ನ ನೀವು 6 ಮಹಾರಥರು ಸುತ್ತುವರೆದು ಕೊಲ್ಲುವಾಗ ನೀವು ಬೆಂಗಡೆಯಿಂದ ಅವನ ಧನುಸ್ಸನ್ನು ಬಿಲನ್ನು ಕತ್ತರಿಸುವಾಗ ಇಲ್ಲದೆ ಇದ್ದ ಧರ್ಮ ಈಗ ಬಂತ ಎಂದಾಗ ಕರ್ಣನಲ್ಲಿ ಉತ್ತರ ಇರಲಿಲ್ವಂತೆ. ಕೃಷ್ಣನ ಮಾತುಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ವಂತೆ. ಧರ್ಮ ಬೇಕು ಅಂದ್ರೆ ಯಾವಾಗಲೂ ಬೇಕು. ಈ ಧರ್ಮ ಯಾವುದು ಅಂದರೆ ಇದು ಅನುಕೂಲ ಸಿಂಧು ಅಂತ, ಧರ್ಮ ಸಿಂಧು ಅಂತ ಒಳ್ಳೆ ಗ್ರಂಥ ಇದೆ. ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನು ನಿರೂಪಣೆ ಮಾಡ್ತಕ್ಕಂಥ, ಈಗ ಆಚರಣೆಗಳನ್ನು ಮಾಡಬೇಕು, ವ್ರತಗಳನ್ನು ಮತ್ತೊಂದನ್ನು. ಧರ್ಮ ಸಿಂಧು ಅಂತ ಬಹಳ ಒಳ್ಳೆ ಗ್ರಂಥ ಅದು. ಅನುಕೂಲ ಸಿಂಧು ಅಂತ ಇನ್ನೊಂದು ಗ್ರಂಥ ಅಲ್ಲ ಅದು. ಅದೇನು ಅಂದರೆ ನಮಗೆ ಬೇಕಾದಾಗ ಅದನ್ನೆಲ್ಲ ಬಳಸ್ಕೊಳ್ತಾ ಹೋಗೋದು ಅಂತ, ಶಾಸ್ತ್ರಗಳ ನಿಯಮಗಳನ್ನ, ವಾಕ್ಯಗಳನ್ನು ಎಲ್ಲಿ ಅನುಕೂಲ ಆಗ್ತೋ ಅಲ್ಲಿ ಮಾತ್ರ ಬಳಸ್ಕೊಳ್ಳೋದು, ಬೇರೆ ಕಡೆ ಇಲ್ಲ. ಈ ಜಾಣಗಿ ಬಿಡು ಅಂತಿದೆ ಒಂದು. ಈ ಕಿವುಡುತನವೇ ಒಂದು ಕಾಯಿಲೆ ಬಂದುಬಿಟ್ರೆ ತೊಂದರೆ ಇಲ್ಲ, ಅವನು ಯಾವುದೂ ಕೇಳೋದಿಲ್ಲ ಅವನಿಗೆ. ಇದು ಹಾಗಲ್ಲ, ಅವನಿಗೆ ಯಾವುದು ಬೇಕು ಅದು ಕೇಳ್ತಿದೆ, ಯಾವುದು ಬೇಡವೋ ಅದು ಕೇಳೋದಿಲ್ಲ. ಜಾಣಗಿ ಬಿಡು ಇಂಥದ್ದು ಅಂತ ನಾವು ಸೆಲೆಕ್ಟಿವ್ ಆಗೋ ಹಾಗಿಲ್ಲ ಅಂತ. ಈಗ ಧರ್ಮಾಚರಣೆ ಅಂತಂದರೆ ಅದು ಸಮಷ್ಟಿಗೆ ಸಮಗ್ರವಾಗಿ ಅಖಂಡವಾಗಿ ನಾವು ಮಾಡಬೇಕಾಗ್ತದೆ ಹೊರತು ಸೆಲೆಕ್ಟಿವ್ ಆಗಿ ದಿನದ ಇಂಥ ಹೊತ್ತಿಗೆ ಮಾತ್ರ ಧರ್ಮ ಇರ್ತದೆ, ನನಗೆ ಉಳಿದ ಹೊತ್ತಲ್ಲಿ ಧರ್ಮ ಇಲ್ಲ ಅಂತ ಏನರ್ಥ. ಕೆಲವರು ಹಾಗೆ ಬೆಳಗ್ಗೆ ಪೂಜೆ ಕೂತ್ರೆ 1 ಗಂಟೆ ಅಖಂಡ ಪೂಜೆ, ಎದ್ದರೆ ಅಧರ್ಮವೇ. ಆಮೇಲೆ ಮರುದಿನ ಬೆಳಗ್ಗೆ ದೇವರ ಮುಂದೆ ಹೋದಾಗ ಮಾತ್ರ ಮತ್ತೆ ಧರ್ಮ ಅಂತ. ಅಲ್ಲಿವರೆಗೂ ಮಾಡೋದು ಪೂರ್ತಿ ತಪ್ಪು ಕೆಲಸವೇ, ಪಾಪದ ಕೆಲಸವೇ. ಹೀಗಿಲ್ಲ. ಹಾಗಾಗಿ ಸಮಷ್ಟಿಯಿಂದ ಮಾಡಬೇಕಾಗ್ತದೆ ಮಾಡೋದಾದ್ರೆ ಅಂತ. ಹಿಂದೊಮ್ಮೆ ಹೇಳಿದ ಹಾಗೆ ತೆಂಗಿನಕಾಯಿಯಲ್ಲಿ ಅರ್ಧ ಅಡುಗೆಗೆ ಇನ್ನು ಅರ್ಧ ಗಿಡ ಮಾಡೋಕ್ಕೆ ಅಂದರೆ ಆಗೋದಿಲ್ಲ. ಅದು ಗಿಡ ಮಾಡಿದ್ರೆ ಇಡೀ ಗಿಡ ಮಾಡು, ಅಡುಗೆ ಮಾಡಿದ್ರೆ ಪೂರ್ತಿ ಅಡುಗೆ ಮಾಡು, ಅರ್ಧ ಹಾಗೆ ಅರ್ಧ ಹೀಗೆ ಆಗೋದಿಲ್ಲ ಅಂತ. ಹೀಗೆ ಧರ್ಮವನ್ನು ಅರ್ಧಕ್ಕೆಲ್ಲೋ ಅನ್ವಯ ಮಾಡಿ ಇನ್ನು ಅರ್ಧಕ್ಕೆ ಅನ್ವಯ ಮಾಡದೆ ಇರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡ್ತಾ ಇದ್ದಾರೆ. ಕೇವಲ ಕಾರ್ಯ ಸಾಧನೆಗೆ ಸಲ್ಲುವ ಮಾತುಗಳು, ಕ್ಷುದ್ರ ಲಾಭಕ್ಕಾಗಿ ಹಿರಿದಾದ ತತ್ವಗಳ ಬಳಕೆ ಆಗ್ತಾ ಇರತಕ್ಕಂಥದ್ದು ಯಾವುದಕ್ಕೂ ಈ ರತ್ನಾಕರ
ಕಿವಿನೂ ಕೊಡಲಿಲ್ಲ, ಕಣ್ಣು ತೆರೆಯಲಿಲ್ಲ. ಕಣ್ಣು ಬಿಟ್ಟರೆ ಹೇಳಿ ಹಾಗೆ ಇತ್ತು ನೋಡಿ. ಪಾಪ ಮಾಡುವಾಗಲೂ ಅವನು ಹಾಗೆ, ಅವನು ತುಟ್ಟ ತುದಿಯನ್ನೇ ಮುಟ್ಬಿಟ್ಟಿದ್ದಾನೆ. ಹಿಂದಿಲ್ಲ ಮುಂದಿಲ್ಲ, ತಲೆ ಒಡೆದಿದ್ದು, ಸಂಪತ್ತು ದೋಚಿದ್ದು. ಆದರೆ ದಿಕ್ಕು ತಿರುಗಿದಾಗ ಎಷ್ಟೋ ಜನ ನಾಸ್ತಿಕರು ಅಂತ ಇರ್ತಾರೆ, ಎಷ್ಟೋ ಜನ ಪಾಪಿಗಳು ಅಂತ ಇರ್ತಾರೆ. ಅವ್ರು ಹೀಗಿರ್ತಾರೆ. ಅವರು ಒಂದು ಸಾರಿ ದಿಕ್ಕು ತಿರುಗಿದ್ರೆ ಇದು ಕೂಡ ಹಾಗೆ ಅಂತ ಧರ್ಮಾಚರಣೆ ಮಾಡಿದ್ರು ಕೂಡ ಅವ್ರು ಮಾಡಿದಾಗ ಬೇರೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡ್ತಾರೆ. ಆ ವರ್ಗಕ್ಕೆ ಸೇರತಕ್ಕಂಥವನು ಈ ರತ್ನಾಕರ. ಸ್ಪಂದಿಸಲೇ ಇಲ್ಲ. ಚಿಂತೆ ಹಿಡಿದೋಯ್ತಂತೆ ಬಂಧುಗಳಿಗೆ. ಕಷ್ಟಂ, ಅಯ್ಯೋ ಕಷ್ಟವೇ, ಏನು ಹೇಳಿದ್ರು ಕೇಳ್ತಾ ಇಲ್ವಲ್ಲ, ಕಣ್ಣೇ ಬಿಡ್ತಾ ಇಲ್ವಲ್ಲ, ಅಲುಗಾಡ್ತಾ ಇಲ್ವಲ್ಲ. ಆಗ ಬೈಕೊಂಡ್ರಂತೆ, ಯಾವ ಧೂರ್ತ ನಿನ್ನನ್ನು ವಂಚನೆ ಮಾಡಿದ್ದು ಈ ರೀತಿಯಲ್ಲಿ, ದಾರಿ ತಪ್ಪಿಸಿದ್ಯಾರು ನೀನನ್ನು. ಕೇನ ದತ್ತಂಚ ಭವತೆ ಭ್ರಮಕಾರಣಂ ಔಷಧಂ. ಈ ಭ್ರಮೆ ಬರುವಾಗ ಯಾರು ನಿನಗೆ ಔಷಧ ಕೊಟ್ಟವರು, ಯಾರು ನಿನಗೆ ಈ ದಾರಿ ಹಿಡಿಸಿದವರು, ಯಾವ ಪುಣ್ಯಾತ್ಮ. ಅವ್ರ ಬಾಯಿಂದ ತಪ್ಪಿಯಾದರೂ ಒಂದು ಒಳ್ಳೆ ಶಬ್ದ ಬಂದಿದೆ, ಕೇನ ಪುಣ್ಯವತ ಅಂತ. ಯಾವ ಪುಣ್ಯಾತ್ಮ ನಿನಗೆ ಈ ದಾರಿ ಕೊಟ್ಟ, ಈ ದಾರಿ ಹಿಡಿಸಿದವನು, ಪುಣ್ಯಾತ್ಮನೇ ಅದು ನಾರದ ಮಹರ್ಷಿಗಳು. ಬಹುಶಃ ಹೀಗಿರ್ಬೋದು. ಈಗ ನಿರಂತರವಾಗಿ ಇಲ್ಲಿ ಚೋರ ಬಾಧೆ ಇತ್ತಲ್ಲ, ಕಳ್ಳಕಾಕರ ಹಾವಳಿ, ಇವನೇ ಅವರಿಗೆಲ್ಲ ಗುರು. ಹಾಗಾಗಿ ಬಹುಶಃ ಯಾರೋ ಉಪಾಯ ಮಾಡಿದ್ದಾರೆ, ಇವನಿಗೆ ಮಂತ್ರೋಪದೇಶ ಮಾಡಿ ಮುನಿ ಮಾಡಿ ಹಾಕಿಬಿಟ್ರೆ ಇವನನ್ನು. ಕೊನೆ ಪಕ್ಷ ಕಳ್ಳಕಾಕರ ಬಾಧೆ ತಪ್ತದಲ್ಲ, ಚೋರ ಬಾಧೆ ತಪ್ತದಲ್ಲ. ಹಾಗಾಗಿ ಯಾರೋ ಬಹುಶಃ ಚೋರ ಬಾಧಾ ನಿವೃತ್ತ್ಯರ್ಥಂ, ಚೋರ ಬಾಧೆಯ ನಿವೃತ್ತಿಗೋಸ್ಕರವಾಗಿ ಹೀಗೆ ಯಾರೋ ಮಾಡಿದ್ದಾರೆ. ನಿನಗೆ ಮಂತ್ರೋಪದೇಶ ಮಾಡಿ ನನ್ನನ್ನು ಹೀಗೆ ಕೂರಿಸ್ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ನೀನು ಸುಲಭಕ್ಕೆ ಯಾವುದಕ್ಕೂ ಜಗ್ಗುವನಲ್ಲ, ಬಗ್ಗುವನಲ್ಲ. ನಿನ್ನಂಥವನು ಹೀಗಾಗಬೇಕಾದ್ರೆ ಬಹುಶಃ ಯಾವುದೋ ಮಣಿಯ ಪ್ರಯೋಗ ಮಾಡಿದ್ದಾರೆ, ಯಾವುದೋ ಮಾಟ ಮಾಡಿದ್ದಾರೆ ನಿನ್ನ ಮೇಲೆ, ಯಾವುದೋ ಮಂತ್ರ ಪ್ರಯೋಗ ಮಾಡಿದ್ದಾರೆ, ಯಾವುದೋ ಔಷಧ ಹಾಕಿದ್ದಾರೆ ನಿನಗೆ. ಅವಕ್ಕೆಲ್ಲ ಭಾರಿ ಪ್ರಭಾವ, ಮಣಿ ಮಂತ್ರ ಔಷಧಕ್ಕೆಲ್ಲ ವಿಚಿತ್ರ ಪ್ರಭಾವ ಇರ್ತದೆ. ಹಾಗಾಗಿ ಬಹುಶಃ ನೀನು ದಾರಿ ತಪ್ಪಿದೆ ಅಂತವ್ರು ಹೇಳೋದು. ನಿಜವಾಗಿ ದಾರಿ ಸಿಕ್ಕಿದೆ ಅವನಿಗೆ, ರತ್ನಾಕರನಿಗೆ ದಾರಿ ಸಿಕ್ಕಿದೆ. ಇವರ ಪ್ರಕಾರ ದಾರಿ ತಪ್ಪಿದೆ ಅವನಿಗೆ ಅಂತ. ಇವರ ಪ್ರಕಾರ ಅವನಿಗೆ ಹುಚ್ಚು, ಅವನ ಪ್ರಕಾರ ಇವರಿಗೆ ಹುಚ್ಚು. ದೃಷ್ಟಿ ಬೇರೆ ಇದೆಯಲ್ಲ. ಕೊನೆಗೆ ಮತ್ತೊಂದು ಸರ್ತಿ ತಿಳಿಸಿ ಹೇಳ್ತಾರೆ ಅವನಿಗೆ, ಅಲ್ಲ ತಪಸ್ ಮಾಡಿ ಮುಂದೆ ಸ್ವರ್ಗ ಸಿಗ್ತದೆ ಅಂತ ಅವರಲ್ಲಿ ಹೇಳಿರ್ಬೋದು, ಮುಂದೆ ಒಳ್ಳೇದಾಗ್ತದೆ, ಸತ್ತ ಮೇಲೆ ಸ್ವರ್ಗ ಸಿಗ್ತದೆ ಅಂತ. ಇದೆಲ್ಲ ಮೂರ್ಖತನ. ಇರುವ ಸುಖವನ್ನು ಬಿಟ್ಟು ಮುಂದೆ ಎಂದೋ ಬರುವ ಸುಖಕ್ಕೋಸ್ಕರವಾಗಿ ತಪಸ್ ಮಾಡ್ತಾರ ಯಾರಾದರೂ? ಭ್ರಮೆ ನಿನಗೆ. ಛೇ, ಅನ್ಯಾಯ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಕವಿವಾಣಿ ಇದೆಯಲ್ಲ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ತುಡಿಯುವುದೇ ಜೀವನ. ಇರುವುದೆಲ್ಲವನ್ನು ಬಿಟ್ಟು ಇರದುದು, ಈಗ ಇರದುದು ನಿಜವಾಗಿ ನಮಗೆ ಇರಬೇಕಾಗಿತ್ತು, ಬರಬೇಕಾಗಿತ್ತು, ಅದಕ್ಕಾಗಿ ತುಡಿಬೇಕಾಗಿದ್ದೇ ಜೀವನವಂತೆ. ಆದರೆ ಭ್ರಮೆಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮನೆಯವರು ಮಾಡ್ತಾ ಇದ್ದಾರೆ. ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾರ್ಥ ಮಠಸೆ ಕಥಂ. ಸಿದ್ಧವಾದ ಅನ್ನವನ್ನು ಬಿಟ್ಟು, ಮನೆಯಲ್ಲಿ ನುಷ್ಟಾನ್ನ ಸಿದ್ಧವಾಗಿದೆ, ಅದನ್ನು ಬಿಟ್ಟು ಭಿಕ್ಷೆಗೆ ಹೋಗ್ತಾರೆ ಯಾರಾದರೂ ಪಕ್ಕದ ಮನೆಗೆ. ಸ್ವರ್ಗಂ ಕು ವಯಂ ಮೂರ್ಖಾಹ. ಎಲ್ಲಿ ಸ್ವರ್ಗ? ಮೂರ್ಖರು ನಾವೆಲ್ಲಿ? ನಮಗೆಲ್ಲ ಎಟ್ಕೋದ ಸ್ವರ್ಗ ಅದು, ಸುಮ್ಮನೆ ನೀನು ಕಷ್ಟಪಡೋದು. ಮೂರ್ಖಿಗೆ ಸ್ವರ್ಗ ಸುದುರ್ಲಭ, ಮೂರ್ಖರಿಗೆ ಸ್ವರ್ಗ ಸಿಗುವಂಥದ್ದಲ್ಲ. ನಾವೆಲ್ಲ ಪಾಪಿಗಳು, ನಾವೆಲ್ಲ ಕೇಡಿಗಳು, ಕೆಡುಕರು, ನಮ್ಮಂತವ್ರಿಗೆ ಸಿಗುವಂಥದ್ದಲ್ಲ ಅದು. ಹಾಗಾಗಿ ಕೇಡಿಗಳಾಗಿ ಇದ್ಬಿಡೋಣ ಕಾಯಿ ಮಾಡಿ. ಲೋಹದಲ್ಲಿ ಬೀಜ ನೆಟ್ಟರೆ ಆ ಬೀಜ ಹುಟ್ಟಿ ಬರ್ತದ? ತಪ್ತ ಲೋಹಸ್ಥ ಬೀಜ ಮತ್ತು ಕಾಯಿಸಿದ ಲೋಹ, ಕಾಯಿಸಿದ ಕಬ್ಬಣ, ಕಾಯಿಸಿದ ಕಾವಲಿ ಮೇಲೆ ಬೀಜ ಹಾಕಿದ್ರೆ ಬೀಜ ಹುಟ್ಟು ಬರೋದುಂಟಾ? ಅಲ್ಲಿ ಹುಟ್ಟು ಬರೋದು ಆ ಮಾತಿರಲಿ. ಆಮೇಲೆ ಮತ್ತು ಒಂದ್ಸರಿ ಕಾವಲಿ ಮೇಲೆ ಹಾಕಿದ ಮೇಲೆ ಒಳ್ಳೆ ನೆಲದಲ್ಲಿ ಹಾಕಿದ್ರು ಕೂಡ ಹುಟ್ಟು ಬರೋದಿಲ್ಲ. ಹಾಗಾಗಿ ನಾವು ನೀನೆಲ್ಲ ಕಬ್ಬಣದ ಕಾವಲಿ, ಕಾಯಿಸಿದ ಕಾವಲಿ ಅದು. ತಪಸ್ಸೆಲ್ಲ ಇಲ್ಲಿ ಆ ಬೀಜ ಹುಟ್ಟು ಬರೋದುಂಟ ಎಲ್ಲಾದರೂ? ಏನೇನು ಮಾಡಿದ್ರು ರತ್ನಾಕರ ಅಲ್ಲಿ ಗಾಢಲಿಲ್ಲ. ಅಚಲ ಪರ್ವತದ ಹಾಗೆ. ಪರ್ವತವು ಚಂಡಮಾರುತ ಬೀಸಿದ್ರೆ ಮರಗಳು ಬುಡಮೇಲಾಗ್ತವೆ, ಆದರೆ ಪರ್ವತ ಅದು ಅಲ್ಲಾಡದ ಹಾಗೆ ಸ್ಥಿರವಾಗಿ ಕುಳಿತಿದ್ದಂತೆ ರತ್ನಾಕರ. ಫೇಶ್ ಹೀಗಿರಬೇಕು, ಸಾಧನೆ ಮಾಡಿದ್ರೆ ಹೀಗೆ ಮಾಡಬೇಕು. ಆಗ ಅವರ ಮಧ್ಯದಲ್ಲಿ ಒಂದು ಮುದುಕ ಒಂದು ಒಳ್ಳೆ ಮಾತು ಹೇಳಿದ್ದಾನೆ.
ಬೇಡ ಬಿಡಿ, ಯಾಕೆ ಸುಮ್ಮನೆ ಒತ್ತಾಯ ಮಾಡ್ತೀರಿ? ನಾವಂತೂ ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಲಿಲ್ಲ, ಕೆಟ್ಟ ಕೆಲಸನೇ ಮಾಡಿದ್ದು, ಕೆಟ್ಟ ಕೆಲಸನೇ ಅದನ್ನೇ ರೂಢಿಯಾಗಿ ಮಾಡ್ತಾ ಬಂದಿರತಕ್ಕಂಥದ್ದು. ಇವನು ಒಬ್ರಿಗೆ ಏನಾದ್ರು ಒಳ್ಳೆ ಬುದ್ಧಿ ಬಂದ್ರೆ ಬರಲಿ ಬಿಡಿ, ಅವನಾದ್ರು ಉದ್ದಾರಾಗದಾರಾಗಲಿ. ನೆತ್ತರ ನೆಲದಲ್ಲೂ ಎತ್ತರ ಬೆಳೆದಿದೆ ಸತ್ಯದ ಕಲ್ಪತರು. ಲಂಕೆಯಲ್ಲಿ ವಿಭೀಷಣ ಇದ್ದ ಹಾಗೆ ಅವ್ರ ಮಧ್ಯೆ ಕೂಡ ಯಾರೊಬ್ಬ ಒಳ್ಳೆಯವನಿದ್ನಂತೆ. ಇರ್ತಾರೆ, ಎಂಥ ಕೆಟ್ಟವರು ನಡುವೆಯೂ ಕೂಡ ಒಬ್ರು ಒಳ್ಳೆಯವರು ಇರ್ತಾರೆ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ತಿಳಿಸಿ ಹೇಳ್ತಾನೆ, ನಿರ್ಬಂಧೋ ನಾಥ ಕರ್ತವ್ಯ ಪರಧ್ಯಾನ ಸಮನ್ವಿತೆ. ಯಾರು ಪರಮಪುರುಷನ ಪರಂಜ್ಯೋತಿಯ ಧ್ಯಾನದಲ್ಲಿ ಮುಳುಗಿರ್ತಾನೆ, ಅಪರೂಪಕ್ಕೆ ಯಾರು ಒಬ್ಬನಿಗೆ ಅಂಥ ಒಂದು ಬುದ್ಧಿ ಯೋಗ ಬರ್ತಕ್ಕಂಥದ್ದು, ಅಂಥವನನ್ನು ವಿಚರಿತ ಮಾಡಬಾರ್ದು, ಅಂಥವನಿಗೆ ಒತ್ತಾಯ ಮಾಡಬಾರ್ದು ಎಂದಾಗ ಅದು ಹೇಗೋ ಯೋಗವೂ ಇರಲಿಲ್ಲ, ಏನು ಮಾಡಿದ್ರು, ಹಾಗಾಗಿ ಅವರೆಲ್ಲ ಹಿಂದಕ್ಕೆ ಸರಿದ್ರು. ನೆತ್ತರ ನೆಲದಲ್ಲೂ ಎತ್ತರ ಬೆಳೆದಿದೆ ಸತ್ಯದ ಕಲ್ಪತರು. ಕತ್ತಲೆಗೆ ಒಲಿಯದೆ ಕುಡಿ ಚಾಚುತ್ತಿದೆ ಬೆಳಕಿನತ್ತ ಚಿಗುರು. ತಾನೊಂದೇ ಎಂದರೂ ನಂದದೆ ಹಣತೆಯು ಬೆಳಕನ್ನು ಬೀರುತ್ತಿದೆ. ಮೃತ್ಯು ದವಡೆಯ ನಡುವೆಯೂ ನಾಲಗೆ ಸತ್ಯವ ಸಾರುತ್ತಿದೆ ಎಂಬ ಕವಿವಾಣಿಯಂತೆ ಆ ಬೇಡರ ಮಧ್ಯದಲ್ಲೂ ಕೂಡ, ಬೇಡರು ಅಂದ್ರೆ ಈ ಈ ಈ ಗುಂಪಿದೆಯಲ್ಲ, ಕಳ್ಳರ ಗುಂಪಿದು, ಕಳ್ಳರ ಗುಂಪಿನ ಮಧ್ಯೆ ಕೂಡ ಒಬ್ಬ ಸಹೃದಯ ಇದ್ದನಂತೆ. ಅವನು ಉಳಿದವನ್ನ ಮನವರಿಕೆ ಮಾಡಿ ಮರಳಿ ಕರೆದೊಯ್ತಾನೆ. ರತ್ನಾಕರ್ಣಿಗೆ ಇದ್ಯಾವುದು ಗೊತ್ತೇ ಇಲ್ಲ, ಯಾವುದು ಸಂಬಂಧ ಇಲ್ಲ. ನಾರದರು ಹೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತು, ಹೋಗಿದ್ದು ಗೊತ್ತಿಲ್ಲ. ಈ ಮನೆಯವರು ಯಾವ ಉಸಾಪುರಿ ಅವನಿಗಿಲ್ಲ, ಯಾವ ವಿಷಯವೂ ಕೂಡ ಗೊತ್ತಿಲ್ಲ. ಮೊದಲು ಮಾಡಿದ ಪಾಪ ಕಾರ್ಯಗಳು ತನಗಾಗಿ ಅಲ್ಲ, ಅವರಿಗೋಸ್ಕರವಾಗಿ. ಯಾಕೆಂದ್ರೆ ಅವ್ರನ್ನ ತೊರೆಯುತ್ತಿದ್ದಂತೆ ಪಾಪ ಕಾರ್ಯಗಳನ್ನ ತೊರೆದು ಬಿಟ್ಟನಲ್ಲ, ಅದೇ ಸಾಕ್ಷಿ ಅದು. ಎಲ್ಲಿವರೆಗೆ ಅವ್ರ ಜೊತೆಗಿದ್ದ ಅಲ್ಲಿವರೆಗೆ ಪಾಪಿಯಾಗಿದ್ದ, ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದ. ಯಾವಾಗ ಅವರನ್ನು ತೊರೆದನೋ ಜೊತೆಯಲ್ಲಿ ಪಾಪ ಕಾರ್ಯಗಳನ್ನು ತೊರೆದಿದ್ದ ಸಾಕ್ಷಿ ಅಂತ. ಅದಕ್ಕೂ ನಂಟೋದು. ಇವನಿಗಾಗಿ ಅಲ್ಲ, ಇದು ಇವನು ಸ್ವಬುದ್ಧಿ ಅಲ್ಲ. ಹಾಗಾಗಿ ಆ ರೀತಿಯಲ್ಲಿ ರತ್ನಾಕರ ತಪಸ್ಸಿನಲ್ಲಿ ಏಕಾಗ್ರನಾಗ್ತಾನೆ. ಒಂದೇ ಚಿಂತೆ ಅವನಿಗೆ, ಅದೇನು? ರಾಮ 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 ರಾಮ. ಅದೊಂದೇ ಚಿಂತೆ, ಅದೊಂದೇ ಕಾತರ ಅವನಿಗೆ. ಹಾಗಾಗಿ ಅದಕ್ಕಾಗಿ ತೊರೆದನಂತೆ ರತ್ನಾಕರ. ನಮ್ಮ ರಾಮಕಥೆಯ ಕವಿಗಳು ಗಜಾನನ ಚಂದ್ರ ಇದನ್ನು ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ. ತೊರೆಯುತ್ತಿದೆ ಜೀವ ರಾಮನ ಸೇರಲು, ಶ್ರೀರಾಮನ ಕಾಣಲು, ರಾಮನಾಮ ರಸಲೀನವಾಗಲು ತೊರೆಯುತ್ತಿದೆ ಜೀವ. ಕಣಕಣ ಕಾತರಿಸಿದೆ ರಾಮ ರಾಮ, ಹೃದಯವು ಹಂಬಲಿಸಿದೆ ರಾಮ ರಾಮ. ಕರಣ ಹರಣಗಳು ರಾಮಚರಣದಲ್ಲಿ ಶರಣು ಬಾರದೇನು, ಶೂನ್ಯವಾಗದೇನು. ಎಲ್ಲಿಹನು ಹರಿ ಎಂತಿಹನು, ಭೂಮ್ಯಾಕಾಶವನ ಅಂತಿಹನು, ಅಂತಿಹನು ಪ್ರಭು ಇಂತಿಹನು, ನಿರಾಕಾರದಲ್ಲಿ ನಿಂತಿಹನು ಎಂಬ ಕಾತರ ರತ್ನಾಕರನನ್ನು ಆವರಿಸಿದಂತೆ. ಆತುರ ಕಾತುರ, ರಾಮನನ್ನು ಕಾಣಬೇಕು, ರಾಮನನ್ನು ಸೇರಬೇಕು, ರಾಮನಲ್ಲಿ ಲೀನವಾಗಬೇಕು. ಒಂದು ಆತಂಕವೂ ಕೂಡ. ರತ್ನಾಕರನ ಈ ಜೀವ ನದಿ ರಾಮ ಸಾಗರವ ಸೇರಬಹುದೇನು, ಸೇರಲಾಗದೇನು, ಸೇರಬಹುದೇನು, ಸೇರಲಾಗದೇನು. ವಾಲ್ಮೀಕಿಯ ಈ ಜೀವನದಿ, ಮುಂದಾಗ್ತಾನೆ ವಾಲ್ಮೀಕಿ, ರಾಮಸಾಗರವನ್ನು ಸೇರಬಹುದೇನು, ಸೇರಲಾಗದೇನು. ತೊರೆಯುತ್ತಿದೆ ಜೀವ, ತೊರೆಯುತ್ತಿದೆ ಜೀವ. ಎಲ್ಲಿವರೆಗೆ ಅಂದ್ರೆ, ಇದಾಗಲಿಲ್ಲ ಅಂದ್ರೆ, ರಾಮ ಒಲಿದು ಬರಲಿಲ್ಲವಾದರೆ, ರಾಮನ ಪ್ರಾಪ್ತಿ ಆಗಲಿಲ್ಲವಾದರೆ, ತೊರೆಯುತ್ತಿದೆ ಜೀವ ಎನ್ನುವ ಆ ತುರಿಯ ಸ್ಥಿತಿಗೆ ರತ್ನಾಕರನು ತಲುಪಿದ್ದನ್ನು, ಆ ಭಾವ ಪರಾಕಾಷ್ಠೆಯನ್ನು ನಾವು ಹಾಡಿನ ಮೂಲಕವೇ ಕೇಳೋಣ. ಇವತ್ತು ಕುಮಾರಿ ದೀಪ್ತಿ ಭಟ್, ನಮ್ಮ ಮಠದ ಮಗಳೇ ಅವಳು. ಇಲ್ಲಿಯೇ ಆಕೆ ಸಂಗೀತದಲ್ಲಿ ಸಂಗೀತವನ್ನು ಬೆಳೆಸ್ಕೊಳ್ತಾ ಇರ್ತಕ್ಕಂಥದ್ದು. ಕುಮಾರಿ ದೀಪ್ತಿ ಭಟ್ ಬಹಳ ಸೊಗಸಾಗಿ ಭಾವ ಸಂಗೀತದ ವಿಧಾನದಲ್ಲಿ ಇದನ್ನು ಹಾಡ್ತಾಳೆ. ಇದನ್ನು ಕೇಳಿ ಈ ಪಾಠಕ್ಕೆ ನಾವು ಮಂಗಲ ಮಾಡೋಣ. ಕುಮಾರಿ ದೀಪ್ತಿ ಇದೀಗ ಗಾನ ದೀಪ್ತಿ ಆಗಲಿದ್ದಾಳೆ, ರಾಮ ದೀಪ್ತಿ ಆಗಲಿದ್ದಾಳೆ, ಭಾವದೀಪ್ತಿ ಆಗಲಿದ್ದಾಳೆ, ರಾಮ ಭಾವ ದೀಪ್ತಿ ಆಗಲಿದ್ದಾಳೆ.
ಶೂನ್ಯವಾಗದೇನೋ ಶರಣು ಬಾರದೇನೋ ಶೂನ್ಯವಾಗದೇನೋ
चक्रवर्ती तनूजाय सार्वभौमाय